ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರ ಬೆಟ್ಟವನ್ನ ಕರಗಿಸುವಂತಹ ಶಕ್ತಿ ಇರುವುದು ನದಿಯ ನೀರಿನ ರಭಸಕ್ಕಲ್ಲ, ಅದರ ನಿರಂತರವಾದಂತಹ ಹರಿವಿಗೆ. ಮೇಷರಾಶಿಯ ವೀರರೇ, ನಿಮ್ಮ ಜೀವನದ ಪಯಣದಲ್ಲಿ ಸಣ್ಣ ಪುಟ್ಟ ಸೋಲುಗಳು ಅಥವಾ ಅಡೆತಡೆಗಳು ಎದುರಾದಾಗ ಎಂದಿಗೂ ಕೂಡ ಧೃತಿಗೆಡಬೇಡಿ. ನೀವು ಜನಿಸಿರುವುದು ನಾಯಕರಾಗಿ ಮುನ್ನಡೆಯಲು ಹೊರತು ಹಿಂಬಾಲಕರಾಗಿ ಉಳಿಯಲಿಲ್ಲ. ನಿಮ್ಮಲ್ಲಿ ಅದ್ಭುತವಾದಂತಹ ಇಚ್ಛಾಶಕ್ತಿ ಹಾಗೂ ಎಂತಹ ಬಿರುಗಾಳಿಯನ್ನು ಎದುರಿಸಿ ನಿಲ್ಲುವಂತಹ ಸಾಮರ್ಥ್ಯ ನಿಮಗಿರುವಂಥದ್ದು. ಇತರರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬುದಕ್ಕಿಂತ ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗಿರುವಂತಹ ನಂಬಿಕೆ ಎಷ್ಟು ಬಲವಾಗಿದೆ ಎಂಬುದು ಬಹಳ ಮುಖ್ಯವಾಗ್ತದೆ. ಇಂದು ನೀವು ಪಡುವಂತಹ ಪ್ರತಿಯೊಂದು ಹನಿಯ ಶ್ರಮವು ನಾಳಿನ ನಿಮ್ಮ ದೊಡ್ಡ ವಿಜಯಕ್ಕೆ ಅಡಿಪಾಯವಾಗುವಂಥದ್ದು. ಭಯವನ್ನ ನಿಮ್ಮ ಬಲವನ್ನಾಗಿ ಮಾಡಿಕೊಳ್ಳಿ. ಅನುಮಾನಗಳನ್ನ ದೂರವಿರಬೇಕಾಗುತ್ತೆ. ಇನ್ನು ಸೂರ್ಯನು ಪ್ರತಿದಿನ ಮುಳುಗಿದರೂ ಕೂಡ ಮರುದಿನ ಹೊಸ ತೇಜಸ್ಸಿನಿಂದ ಉದಯಿಸುವಂತೆ ನಿಮ್ಮ ಬದುಕಿನಲ್ಲೂ ಪ್ರತಿ ಸವಾಲಿನ ನಂತರ ಹೊಸ ಯಶಸ್ಸು ಕಾದಿರುವಂಥದ್ದು. ನಿಮ್ಮ ಧ್ಯೇಯ ಸ್ಪಷ್ಟವಾಗಿರಲಿ, ನಂಬಿಕೆ ಅಚಲವಾಗಿರಲಿ. ನಿಮ್ಮ ಕನಸುಗಳನ್ನ ನನಸಾಗಿಸಲು ಹಿಂದೆ ಬದ್ಧರಾಗಿ ಹೆಜ್ಜೆಯನ್ನ ಇಡಿ. ಆಗ ಖಂಡಿತವಾಗಿಯೂ ಜಯ ನಿಮ್ಮದಾಗುವಂಥದ್ದನ್ನ ಕಾಣ್ತೀರ. ಭಾನುವಾರದಂದು ಸೂರ್ಯ ಮತ್ತು ಕುಜನ ಅನುಗ್ರಹದಿಂದ ನಿಮ್ಮ ರಾಶಿಯವರಿಗೆ ಆಂತರಿಕವಾದಂತಹ ಶಕ್ತಿ ಹಾಗೂ ಧೈರ್ಯ ಹೆಚ್ಚಾಗುವಂತಹ ದಿನ. ರಜಾ ದಿನವಾದರೂ ಭವಿಷ್ಯದ ಯೋಜನೆಗಳಿಗೆ ಸೂಕ್ತವಾದಂತಹ ರೂಪುರೇಷೆ ಸಿದ್ಧಪಡಿಸಲು ಇದು ಅತ್ಯುತ್ತಮವಾದಂತಹ ದಿನವೂ ಕೂಡ ಆಗಿರುವಂಥದ್ದು. ಇನ್ನು ಮುಂದಿನ ದಿನಗಳ ಮಹತ್ವದ ಕೆಲಸಗಳಿಗೆ ಪೂರ್ವ ಸಿದ್ಧತೆಯನ್ನ ಮಾಡಿಕೊಳ್ಳಲು ಒಳ್ಳೆಯ ದಿನ. ಹೊಸ ಕೌಶಲ್ಯಗಳನ್ನ ಕಲಿಯಲು ಕೂಡ ಸಮಯವೂ ಕೂಡ ಮೀಸಲಿಡುವಂತಹ ದಿನ. ಇನ್ನು ವ್ಯಾಪಾರ ವಹಿವಾಟಿನಲ್ಲಿರುವವರಿಗೆ ಗ್ರಾಹಕರಿಂದ ಉತ್ತಮ ಸ್ಪಂದನೆ ದೊರೆಯಲಿದೆ. ನಿರೀಕ್ಷಿತವಾದಂತಹ ವ್ಯಾಪಾರ ವಿಸ್ತರಣೆಗೆ ಹೊಸ ಆಲೋಚನೆಗಳು ಕೂಡ ಹೊಳೆಯುವಂತಹ ದಿನವಾಗಿರುವಂಥದ್ದು. ಇನ್ನು ನಿಮ್ಮ ನಾಯಕತ್ವದ ಗುಣಗಳು ಎದ್ದು ಕಾಣುವಂಥದ್ದು. ಕಠಿಣವಾದಂತಹ ನಿರ್ಧಾರಗಳನ್ನ ಸುಲಭವಾಗಿ ತೆಗೆದುಕೊಳ್ಳುವಂತಹ ದಿನ. ಇನ್ನ ಕುಟುಂಬದ ಅಗತ್ಯಗಳಿಗೂ ಹಾಗೂ ಮನೋರಂಜನೆಗಾಗಿ ಸಣ್ಣ ಪ್ರಮಾಣದ ಖರ್ಚುಗಳು ಎದುರಾಗಬಹುದು. ಭೂಮಿ, ವಾಹನ ಅಥವಾ ಆಸ್ತಿ ಸಂಬಂಧಿತ ವಿಚಾರಗಳಲ್ಲಿ ಆತುರದ ಮಾತುಕತೆ ಬೇಡ. ತಜ್ಞರ ಅಥವಾ ಹಿರಿಯರ ಸಲಹೆಯನ್ನ ಪಡೆದು ಮುಂದುವರಿಯಬೇಕಾಗುತ್ತೆ. ಇನ್ನು ಹೊಸ ಸಾಲ ಪಡೆಯುವ ಅಥವಾ ಕೊಡುವ ನಿರ್ಧಾರವನ್ನ ಮುಂದೂಡುವುದು ಉತ್ತಮ. ಇನ್ನು ಕುಟುಂಬದವರೊಂದಿಗೆ ಪ್ರವಾಸ, ಔತಣಕೂಟ ಅಥವಾ ಸಂತೋಷದ ಕೂಟಗಳಲ್ಲಿ ಭಾಗವಹಿಸುವಂತಹ ಸಾಧ್ಯತೆಯೂ ಕೂಡ ಇರುವಂಥದ್ದು. ಸಂಗಾತಿಯೊಂದಿಗಿನ ಒಡನಾಟ ಮಧುರವಾಗಿರುತ್ತದೆ. ನಿಮ್ಮ ಯೋಜನೆಗಳಿಗೆ ಅವರ ಸಂಪೂರ್ಣವಾದಂತಹ ಬೆಂಬಲವೂ ಕೂಡ ಸಿಗುವಂತದಾಗ್ತದೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸ ಹಾಗೂ ನಡವಳಿಕೆಯಿಂದ ಮನಸ್ಸಿಗೆ ನೆಮ್ಮದಿ ಮತ್ತು ಹೆಮ್ಮೆಯೂ ಕೂಡ ನಿಮಗೆ ಉಂಟಾಗುವಂಥದ್ದು. ಇನ್ನು ಶಕ್ತಿಯ ಮಟ್ಟ ಉತ್ತಮವಾಗಿರುವಂಥದ್ದು. ರಜಾ ದಿನವನ್ನ ಸದುಪಯೋಗಿಸಿಕೊಳ್ಳಲು ದೈಹಿಕ ವ್ಯಾಯಾಮ ಅಥವಾ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳಬೇಕಾಗುತ್ತೆ. ಇನ್ನು ಸೂರ್ಯನ ತಾಪ ಅಥವಾ ಅತಿಯಾದಂತಹ ಮಸಾಲೆ ಪದಾರ್ಥಗಳ ಸೇವನೆಯಿಂದ ಪಿತ್ತದೋಷ ಅಥವಾ ಅಜೀರ್ಣದಂತಹ ಸಮಸ್ಯೆಗಳು ಉಂಟಾಗದಂತೆ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಇನ್ನು ಹಣ್ಣಿನ ರಸ, ಎಳನೀರು ಹಾಗೂ ತಂಪಾದ ನೈಸರ್ಗಿಕ ಪಾನೀಯಗಳನ್ನ ಹೆಚ್ಚಾಗಿ ಸೇವನೆಯನ್ನ ಮಾಡಬೇಕಾಗುತ್ತೆ. ಇಂದು ಭಾನುವಾರ ಬೆಳಗ್ಗೆ ಸೂರ್ಯ ಉದಯಿಸುವಂತಹ ಸಮಯದಲ್ಲಿ ಸೂರ್ಯ ನಮಸ್ಕಾರವನ್ನ ಮಾಡಿ ತಾಮ್ರದ ಪಾತ್ರೆಯಿಂದ ಕೊಂಚ ಕೆಂಪು ಚಂದನ ಮಿಶ್ರಿತ ನೀರನ್ನ ಅರ್ಪಿಸಬೇಕಾಗುತ್ತೆ. ಇನ್ನು ಮುಂಜಾನೆ ಆದಿತ್ಯ ಹೃದಯ ಸ್ತೋತ್ರ ಪಠಿಸುವುದರಿಂದ ಆತ್ಮವಿಶ್ವಾಸ, ಆರೋಗ್ಯ ಮತ್ತು ಸಮಾಜದಲ್ಲಿ ಕೀರ್ತಿಯೂ ಕೂಡ ಹೆಚ್ಚಾಗ್ತದೆ. ಇನ್ನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಳೆದೆಲೆಯ ಹಾರವನ್ನ ಅರ್ಪಿಸಿ ಅಥವಾ ತುಪ್ಪದ ದೀಪವನ್ನ ಬೆಳಗಿಸಬೇಕಾಗುತ್ತೆ. ಇಂದಿನ ದಿವಸ ನೀವು ವೃಷಭರಾಶಿಯವರ ತಾಳ್ಮೆ ಮತ್ತು ದೃಢ ನಿಶ್ಚಯವೇ ನಿಮ್ಮ ಯಶಸ್ಸಿನ ಮೂಲವಾದಂತಹ ಮಂತ್ರ. ನಿಮ್ಮಲ್ಲಿರುವಂತಹ ಶಕ್ತಿ ಇರುವುದೇ ನಿಮ್ಮ ಅಚಲವಾದಂತಹ ಮನೋಭಾವದಲ್ಲಿ. ಬಿರುಗಾಳಿಯೇ ಎದುರಾದರೂ ಕೂಡ ಅಲುಗಾಡದಂತಹ ಪರ್ವದಂತೆ ನಿಲ್ಲುವಂತಹ ಸಾಮರ್ಥ್ಯ ನಿಮಗಿರುವಂಥದ್ದು. ನಿಮ್ಮ ದಾರಿಯಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ನಿಮ್ಮ ಗಟ್ಟಿತನ ಮತ್ತು ಪರಿಶ್ರಮ ನಿಮ್ಮನ್ನ ಗುರಿಯತ್ತ ಮುನ್ನಡೆಸುತ್ತದೆ. ನೆನಪಿಡಿ, ಜಗತ್ತಿನ ಅದ್ಭುತ ಸಾಧನೆಗಳೆಲ್ಲವೂ ಒಂದೇ ರಾತ್ರಿಯಲ್ಲಿ ನಡೆದದ್ದಲ್ಲ. ನಿಧಾನವಾಗಿ ಆದರೆ ಸ್ಥಿರವಾಗಿ ಇಡುವಂತಹ ಪ್ರತಿ ಹೆಜ್ಜೆಯು ದೊಡ್ಡ ಗೆಲುವಿಗೆ ಕಾರಣವಾಗುತ್ತದೆ. ನಿಮ್ಮ ಸ್ವಂತ ಪರಿಶ್ರಮದ ಮೇಲೆ ನಂಬಿಕೆಯನ್ನ ಇಡಿ. ಸಂದರ್ಭಗಳು ಕಷ್ಟಕರವಾಗಿ ಕಂಡರೂ ಕೂಡ ನಿಮ್ಮ ಛಲವನ್ನ ಬಿಡಬೇಡಿ. ನಿಮ್ಮ ಪ್ರಯತ್ನಿಸಿದರೆ ನಿಮ್ಮ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯುವಂತಹ ಸಮಯ ಹತ್ತಿರದಲ್ಲಿರುವಂಥದ್ದು. ಧೈರ್ಯದಿಂದ ಮುನ್ನಡೆಯಿರಿ, ಆಗ ಯಶಸ್ಸು ಖಂಡಿತವಾಗಿಯೂ ನಿಮ್ಮದಾಗುವಂಥದ್ದನ್ನ ನೋಡ್ತೀರ. ಇನ್ನು ವೃಷಭ ರಾಶಿಯ ಅಧಿಪತಿ ಶುಕ್ರನ ಈ ದಿನ ವೃಷಭ ರಾಶಿಯವರಿಗೆ ಸ್ಥಿರತೆ, ಸಂತೋಷ ಮತ್ತು ಸಕಾರಾತ್ಮಕ ಫಲಿತಾಂಶಗಳನ್ನ ತರುವಂತಹ ದಿನವಾಗಿದೆ. ನಿಮ್ಮ ಕೆಲಸದಲ್ಲಿ
ತಾಳ್ಮೆ ಮತ್ತು ಕೌಶಲ್ಯ ಮೆಚ್ಚುಗೆಗೆ ಪಾತ್ರವಾಗುವಂಥದ್ದು. ಬಾಕಿ ಉಳಿದಿರುವಂತಹ ಯೋಜನೆಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸುವಂತಹ ದಿನವೂ ಕೂಡ ಆಗಿರುವಂಥದ್ದು. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರ ಸಂಪರ್ಕ ದೊರೆತು ಲಾಭದ ಪ್ರಮಾಣ ಕೂಡ ಹೆಚ್ಚಾಗುವಂಥದ್ದು. ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ಎಲ್ಲ ದಾಖಲೆಗಳನ್ನ ಸರಿಯಾಗಿ ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಹಣಕಾಸಿನ ಸ್ಥಿತಿ ಬಲವಾಗಿರುವಂಥದ್ದು. ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗುವಂತಹ ಸಾಧ್ಯತೆ ಇದೆ. ಸ್ಥಿರ ಆಸ್ತಿ ಅಥವಾ ಆಭರಣಗಳ ಮೇಲಿನ ಹೂಡಿಕೆಗೆ ಈ ದಿನ ಪೂರಕವಾಗಿದೆ. ಇನ್ನು ಕುಟುಂಬದ ಸೌಕರ್ಯ ಮತ್ತು ಗೃಹೋಪಯೋಗಿ ವಸ್ತುಗಳಿಗಾಗಿ ಹಣ ಖರ್ಚಾಗಬಹುದು. ಇದು ಸಂತೋಷವನ್ನೇ ನೀಡುವಂಥದ್ದಾಗ್ತದೆ. ಇನ್ನು ಮನೆಯಲ್ಲಿ ನೆಮ್ಮದಿ ಮತ್ತು ಸಾಮರಸ್ಯ ನೆಲೆಸಿರುವಂಥದ್ದು. ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತು ಪರಸ್ಪರ ಗೌರವ ಕೂಡ ಹೆಚ್ಚಾಗುವಂಥದ್ದು. ಸಂಗಾತಿಯ ಸಲಹೆಗಳು ನಿಮಗೆ ಉಪಯುಕ್ತವಾಗುವಂಥದ್ದನ್ನ ಕಾಣ್ತೀರ. ಇನ್ನು ಬಂಧು ಮಿತ್ರರ ಭೇಟಿಯಾಗಲಿದ್ದು ಶುಭ ಸಮಾರಂಭಗಳಲ್ಲಿ ಭಾಗವಹಿಸುವಂತಹ ಅವಕಾಶ ಕೂಡ ಸಿಗಬಹುದು. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದ ವಿಚಾರವಾಗಿ ನೋಡುವುದಾದರೆ ದೈಹಿಕವಾದಂತಹ ಸ್ವಾಸ್ಥ್ಯ ಇರುವಂಥದ್ದು. ಒಟ್ಟಾರೆ ಆರೋಗ್ಯ ಉತ್ತಮವಾಗಿರುವಂಥದ್ದು. ಇನ್ನು ಗಂಟಲು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ತಣ್ಣನೆಯ ಆಹಾರ ಮತ್ತು ಎಣ್ಣೆಯುಕ್ತ ತಿಂಡಿಗಳಿಂದ ದೂರವಿರಬೇಕಾಗುತ್ತೆ. ಸಮತೋಲಿತ ಆಹಾರವ ಸೇವನೆಗೆ ಒತ್ತನ್ನ ನೀಡಬೇಕಾಗುತ್ತೆ. ಇನ್ನು ವಿಶೇಷವಾಗಿ ಇಂದಿನ ಪರಿಹಾರಗಳನ್ನು ನೋಡುವುದಾದರೆ ಲಕ್ಷ್ಮೀ ದೇವಿಯ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಇಂದಿನ ದಿವಸ ಬೆಳಗ್ಗೆ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನ ಹಚ್ಚಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಗೋ ಸೇವೆಯನ್ನ ಮಾಡುವಂಥದ್ದು. ಹಸುವಿಗೆ ಹಸಿರು ಹುಲ್ಲನ್ನ ಅಥವಾ ಮೇವನ್ನ ಅಥವಾ ಬಾಳೆಹಣ್ಣನ್ನ ಬೆಲ್ಲವನ್ನ ತಿನ್ನಿಸುವುದರಿಂದ ಗ್ರಹ ದೋಷಗಳು ಕೂಡ ನಿವಾರಣೆಯಾಗ್ತವೆ. ಇನ್ನು ಶುಕ್ರ ಮಂತ್ರವನ್ನ ಜಪ ಮಾಡಬೇಕಾಗುತ್ತೆ. ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಜಪಿಸುವುದರಿಂದ ಸುಖ, ಶಾಂತಿ ಮತ್ತು ಆರ್ಥಿಕ ವೃದ್ಧಿಯು ಕೂಡ ಉಂಟಾಗುವಂಥದ್ದನ್ನ ನೋಡ್ತೀರ. ಇನ್ನು 4ನೇದಾಗಿ ಬಿಳಿ ಬಣ್ಣದ ವಸ್ತುಗಳ ದಾನವನ್ನ ಮಾಡಬೇಕಾಗುತ್ತೆ. ಹಾಲನ್ನಾಗಿರ್ಬೋದು, ಅಕ್ಕಿಯನ್ನಾಗಿರ್ಬೋದು ಅಥವಾ ಸಕ್ಕರೆಯನ್ನಾಗಿರ್ಬೋದು ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಸುಗಂಧ ದ್ರವ್ಯದ ಬಳಕೆಯನ್ನ ಮಾಡುವಂಥದ್ದು. ಸ್ನಾನದ ನಂತರ ಶುದ್ಧವಾದಂತಹ ಶ್ರೀಗಂಧವನ್ನ ಅಥವಾ ಸುಗಂಧ ದ್ರವ್ಯವನ್ನ ಹಚ್ಚಿಕೊಳ್ಳುವುದು ಶುಕ್ರನ ಬಲವನ್ನ ಹೆಚ್ಚಿಸುವಂತದ್ದಾಗ್ತದೆ. ಮಿಥುನ ರಾಶಿಯವರೇ ಜ್ಞಾನ ಮತ್ತು ಮಾತುಗಳು ಜಗತ್ತನ್ನೇ ಗೆಲ್ಲಬಲ್ಲಂತಹ ಶಕ್ತಿಶಾಲಿ ಆಯುಧಗಳು. ನೀವು ಅದ್ಭುತವಾದಂತಹ ಬುದ್ಧಿಶಕ್ತಿ ಮತ್ತು ಹೊಂದಾಣಿಕೆಯ ಗುಣವನ್ನ ಜನ್ಮದತ್ತವಾಗಿ ಪಡೆದಿದ್ದೀರಿ. ಗಾಳಿಯಂತೆ ಮುಕ್ತವಾಗಿ ಹರಿಯುವ ಯಾವುದೇ ಪರಿಸ್ಥಿತಿಗೂ ಹೊಂದಿಕೊಳ್ಳುವಂತಹ ಅದ್ಭುತವಾದಂತಹ ಸಾಮರ್ಥ್ಯ ನಿಮ್ಮಲ್ಲಿರುವಂಥದ್ದು. ಜೀವನದಲ್ಲಿ ಕೆಲವೊಮ್ಮೆ ಗೊಂದಲಗಳು, ದ್ವಂದ್ವಗಳು ಎದುರಾಗುವುದು ಸಹಜ. ಆದರೆ ಸಮುದ್ರ ಶಾಂತವಾಗಿದ್ದಾಗ ಯಾರೂ ನುರಿತ ನಾವಿಕರಾಗಲು ಸಾಧ್ಯವಿಲ್ಲ. ನಿಮ್ಮಲ್ಲಿರುವಂತಹ ಸೃಜನಶೀಲತೆ ಮತ್ತು ಛಲವನ್ನ ನಂಬಿ ಮುನ್ನಡೆಯಬೇಕಾಗುತ್ತೆ. ಇತರರ ಅಭಿಪ್ರಾಯಗಳು ನಿಮ್ಮ ಕನಸುಗಳನ್ನ ಮುಸುಕುಗೊಳಿಸಲು ಬಿಡಬೇಡಿ. ನಿಮ್ಮ ಆಲೋಚನೆಗಳು ದೊಡ್ಡದಾಗಿರಬೇಕು. ನಿಮ್ಮ ಪ್ರಯತ್ನಗಳು ನಿರಂತರವಾಗಿರಬೇಕು. ನಿಮ್ಮ ಶ್ರಮಕ್ಕೆ ಕಾಲವೇ ತಕ್ಕಂತಹ ಉತ್ತರವನ್ನ ನೀಡುವಂತದ್ದಾಗ್ತದೆ. ಧೈರ್ಯದಿಂದ ಮುನ್ನಡೆಯಿರಿ. ಆಗ ವಿಜಯ ಖಂಡಿತವಾಗಿಯೂ ನಿಮ್ಮದಾಗುವಂಥದ್ದನ್ನ ನೋಡುವಂತಹ ದಿನ. ಮಿಥುನ ರಾಶಿಯ ಅಧಿಪತಿ ಬುಧಗ್ರಹ ಇಂದು ಬುದ್ಧಿಶಕ್ತಿ, ಸಂವಹನ ಕೌಶಲ್ಯ ಹಾಗೂ ಸೃಜನಶೀಲತೆಯಿಂದ ಕೂಡಿದಂತಹ ಫಲಪ್ರದವಾದಂತಹ ದಿನವಾಗಿರುವಂಥದ್ದು. ನಿಮ್ಮ ಚತುರ ಮಾತು ಮತ್ತು ಸೃಜನಶೀಲ ಆಲೋಚನೆಗಳಿಂದ ಕಚೇರಿಯಲ್ಲಿ ಎಲ್ಲರ ಗಮನವನ್ನ ಸೆಳೆಯುವಿರಿ. ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳು ಮತ್ತು ಗ್ರಾಹಕರ ಜೊತೆಗಿನ ಮಾತುಕತೆಗಳು ಕೂಡ ಯಶಸ್ವಿಯಾಗುವಂಥದ್ದು. ಇನ್ನು ಬಹು ಕಾರ್ಯಗಳಲ್ಲಿ ತೊಡಗಿಕೊಳ್ಳುವಾಗ ಗಮನವನ್ನ ಬೇರೆಡೆಗೆ ಸೆಳೆಯದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಒಂದು ಕೆಲಸವನ್ನ ಮುಗಿಸಿ ಇನ್ನೊಂದಕ್ಕೆ ಕೈಯನ್ನ ಹಾಕಬೇಕಾಗುತ್ತೆ. ಇನ್ನು ಆರ್ಥಿಕ ಸ್ಥಿತಿ ಉತ್ತಮವಾಗಿರಲಿದ್ದು ಹೂಡಿಕೆ ಅಥವಾ ವ್ಯವಹಾರಗಳಿಂದ ನಿರೀಕ್ಷಿತವಾದಂತಹ ಲಾಭ ದೊರೆಯುವಂತಹ ದಿನ. ಮನೆಯ ಅಥವಾ ವೈಯಕ್ತಿಕ ಸುಖಭೋಗದ ವಸ್ತುಗಳಿಗಾಗಿ ಸಣ್ಣ ಮಟ್ಟದ ಖರ್ಚುಗಳು ಕೂಡ ಎದುರಾಗಬಹುದು. ಹೊಸ ಯೋಜನೆಗಳಲ್ಲಿ ಹಣ ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆಯನ್ನ ಪಡೆಯುವುದು ಲಾಭದಾಯಕವಾಗಿದೆ. ಇನ್ನು ಮನೆಯಲ್ಲಿ ಹರ್ಷದಾಯಕ ವಾತಾವರಣ ಇರಲಿದ್ದು ಬಂಧು ಮಿತ್ರರ ಭೇಟಿಯಾಗುವಂತಹ ಸಂಭವವಿದೆ. ಜೀವನ ಸಂಗಾತಿಯೊಂದಿಗೆ ಉತ್ತಮ ಸಾಮರಸ್ಯವಿರುವಂಥದ್ದು ಹಾಗೂ ಪರಸ್ಪರ ವಿಚಾರ ವಿನಿಮಯವು ಸಂಬಂಧವನ್ನ ಗಟ್ಟಿಗೊಳಿಸುವಂತದ್ದಾಗ್ತದೆ. ಇನ್ನು ಮಕ್ಕಳಿಂದ ಸಂತಸದ ಸಮಾಚಾರ ಕೇಳಿ ಬರಲಿದ್ದು ಕುಟುಂಬದ ಹಿರಿಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುವಂಥದ್ದು. ಇನ್ನು ಶಾರೀರಿಕವಾಗಿ ಚೈತನ್ಯದಿಂದ ಕೂಡಿರುತ್ತೀರಿ.
ಅತಿಯಾದಂತಹ ಯೋಚನೆ ಮತ್ತು ಮಾನಸಿಕ ತೋಳಲಾಟದಿಂದಾಗಿ ನರ ದೌರ್ಬಲ್ಯ ಅಥವಾ ನಿದ್ರಾಹೀನತೆ ಉಂಟಾಗುವಂತಹ ಸಾಧ್ಯತೆಯು ಕೂಡ ಹೆಚ್ಚಾಗಿರುವಂಥದ್ದು. ಇನ್ನು ಪ್ರಾಣಾಯಾಮ, ಲಘು ನಡಿಗೆ ಹಾಗೂ ಧ್ಯಾನ ಮಾಡುವುದರಿಂದ ಮಾನಸಿಕ ಶಾಂತಿಯು ಕೂಡ ನಿಮಗೆ ಲಭಿಸುವಂಥದ್ದನ್ನ ನೋಡುವಂಥದ್ದಾಗ್ತದೆ. ಇಂದು ಗಣೇಶನ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಬೆಳಗ್ಗೆ ಗಣಪತಿಗೆ ಗರಿಕೆಯನ್ನ ಅರ್ಪಿಸಿ ಓಂ ಘಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನ 21 ಅಥವಾ 108 ಬಾರಿ ಪಠಣಿಯನ್ನ ಮಾಡಬೇಕಾಗುತ್ತೆ. ಇನ್ನು ಹಸಿರು ಹೆಸರು ಕಾಳನ್ನ ದಾನವಾಗಿ ಮಾಡುವಂಥದ್ದು. ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ಹಸಿರು ಹೆಸರು ಕಾಳು ದಾನವನ್ನ ಮಾಡುವುದರಿಂದ ಬುಧ ಗ್ರಹದ ಅನುಗ್ರಹ ಕೂಡ ನಿಮಗೆ ದೊರೆಯುವಂಥದ್ದಾಗ್ತದೆ. ಇನ್ನು ಗೋ ಸೇವೆಯನ್ನ ಮಾಡುವಂಥದ್ದು. ಹಸುವಿಗೆ ಹಸಿರು ಹುಲ್ಲು ಅಥವಾ ಹಸಿರು ತರಕಾರಿಗಳನ್ನ ತಿನ್ನಿಸುವುದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಇನ್ನು ಬುಧ ಮಂತ್ರವನ್ನ ಜಪ ಮಾಡಬೇಕಾಗುತ್ತೆ. ಓಂ ಬುಧಾಯ ನಮಃ ಅಥವಾ ವಿಷ್ಣು ಸಹಸ್ರನಾಮ ಪಠಿಸುವುದರಿಂದ ಸಕಲ ಕಾರ್ಯಗಳಲ್ಲೂ ವಿಘ್ನ ಕೂಡ ನಿವಾರಣೆಯಾಗ್ತಾ ಹೋಗ್ತದೆ. ಇನ್ನು ಹಸಿರು ಬಣ್ಣದ ಬಳಕೆಯನ್ನ ಮಾಡುವಂಥದ್ದು. ಹಸಿರು ಬಣ್ಣದ ವಸ್ತ್ರ ಅಥವಾ ಕರವಸ್ತ್ರವನ್ನ ಬಳಸುವುದು ನಿಮ್ಮಲ್ಲಿ ಸಕಾರಾತ್ಮಕ ಶಕ್ತಿ ಹಾಗೂ ಏಕಾಗ್ರತೆಯನ್ನ ಹೆಚ್ಚಿಸುವಂತದ್ದಾಗ್ತದೆ. ಕಟಕ ರಾಶಿಯವರ ಸಾಗರದ ಅಲೆಗಳು ಎಷ್ಟು ಬಲವಾಗಿ ಹಿಂದಕ್ಕೆ ಸರಿಯುತ್ತವೆಯೋ ಅಷ್ಟೇ ಬಲವಾಗಿ ಮತ್ತೆ ದಡಕ್ಕೆ ಅಪ್ಪಳಿಸುತ್ತವೆ. ಕಟಕ ರಾಶಿಯವರಾದಂತಹ ನೀವು ಮನಸ್ಸಿನ ಶಕ್ತಿ ಮತ್ತು ಆಳವಾದ ಸಂವೇದನೆಯನ್ನ ಹೊಂದಿದವರು. ನಿಮ್ಮಲ್ಲಿರುವಂತಹ ಮಮತೆ, ತ್ಯಾಗ ಮತ್ತು ಛಲವೇ ನಿಮ್ಮ ಅತಿ ದೊಡ್ಡದಾದಂತಹ ಬಲ. ಜೀವನದಲ್ಲಿ ಎದುರಾಗುವ ಏರಿಳಿತಗಳು ನಿಮ್ಮನ್ನ ದುರ್ಬಲಗೊಳಿಸಲು ಬರುವುದಿಲ್ಲ, ನಿಮ್ಮನ್ನ ಇನ್ನಷ್ಟು ದೃಢವಾಗಿರಿಸಲು ಬರುವಂತದ್ದಾಗ್ತದೆ. ಸವಾಲುಗಳು ಎದುರಾದಾಗ ನಿಮ್ಮ ಭಾವನೆಗಳನ್ನ ದೌರ್ಬಲ್ಯವನ್ನ ಮಾಡಿಕೊಳ್ಳಬೇಡಿ, ಬದಲಿಗೆ ಅವುಗಳನ್ನೇ ನಿಮ್ಮ ಶಕ್ತಿಯನ್ನಾಗಿ ಪರಿವರ್ತಿಸಬೇಕಾಗತ್ತೆ. ಜಗತ್ತು ನಿಮ್ಮನ್ನ ನಿಧಾನ ಎಂದು ಭಾವಿಸಬಹುದು, ಆದರೆ ಗುರಿಯನ್ನ ತಲುಪುವಂತಹ ನಿಮ್ಮ ನಿಷ್ಠೆ ಅಚಲವಾದುದು. ಸಣ್ಣ ಅಡೆತಡೆಗಳು ನಿಮ್ಮ ದಾರಿಯನ್ನ ತಡೆಯಲಾರವು. ನಿಮ್ಮ ಕನಸುಗಳನ್ನ ಬೆನ್ನಟ್ಟಿ ನಿಮ್ಮ ಸಾಮರ್ಥ್ಯದ ಮೇಲೆ ಅಚಲವಾದಂತಹ ಆತ್ಮವಿಶ್ವಾಸವಿರಬೇಕಾಗುತ್ತೆ. ಇಂದಿಗಿಂದ ನಾಳೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಬೇಕು, ಛಲದಿಂದ ಮುನ್ನಡೆಯಬೇಕು ಎಂಬ ಜಯ ಆಗ ಖಂಡಿತವಾಗಿಯೂ ನಿಮ್ಮದಾಗುವಂಥದ್ದನ್ನ ನೋಡುವಂಥದ್ದಾಗ್ತದೆ. ಇಂದು ಕಟಕ ರಾಶಿಯ ಅಧಿಪತಿ ಚಂದ್ರ ಈ ದಿನ ಮನಸ್ಸಿನಲ್ಲಿ ಹೊಸ ಆಲೋಚನೆಗಳು, ಬಾಂಧವ್ಯಗಳ ಗಟ್ಟಿತನ ಹಾಗೂ ಕರ್ತವ್ಯ ಪ್ರಜ್ಞೆ ಮುನ್ನೆಲೆಗೆ ಬರುವಂತಹ ದಿನವಾಗಿರುವಂಥದ್ದು. ನಿಮ್ಮ ಕಠಿಣವಾದಂತಹ ಪರಿಶ್ರಮ ಮತ್ತು ಸೃಜನಶೀಲತೆಗೆ ಮನ್ನಣೆಯೂ ಕೂಡ ಸಿಗುವಂಥದ್ದು. ಹೊಸ ಜವಾಬ್ದಾರಿಗಳು ಕೂಡ ನಿಮ್ಮ ಹೆಗಲೇರಬಹುದಾದಂತಹ ದಿನ. ಇನ್ನು ಸಹೋದ್ಯೋಗಿಗಳ ಬೆಂಬಲವನ್ನ, ತಂಡದ ಸದಸ್ಯರು ನಿಮ್ಮ ಯೋಜನೆಗಳಿಗೆ ಸಹಕಾರವನ್ನ ನೀಡುವಂತಹ ದಿನವಾಗಿದೆ. ಇನ್ನು ಭಾವನಾತ್ಮಕ ನಿರ್ಧಾರಗಳನ್ನ ಕೆಲಸದ ಸ್ಥಳದಲ್ಲಿ ತೆಗೆದುಕೊಳ್ಳಬೇಡಿ. ವೃತ್ತಿಪರತೆಯಿಂದಾಗಿ ತಾರ್ಕಿಕವಾಗಿ ಯೋಚಿಸಿ ಮುನ್ನಡೆಯಬೇಕಾಗುತ್ತೆ. ಇನ್ನು ಹಣಕಾಸಿನ ಸ್ಥಿತಿ ಉತ್ತಮವಾಗಿದ್ದು ನಿರೀಕ್ಷಿತ ಮೂಲಗಳಿಂದ ಆದಾಯ ಕೂಡ ಹರಿದು ಬರುವಂತದ್ದು. ಮನೆ ಅಥವಾ ಕುಟುಂಬದ ಅಗತ್ಯಗಳಿಗಾಗಿ ಹಣ ವ್ಯಯವಾಗುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. ಹೊಸ ಯೋಜನೆಗಳಲ್ಲಿ ಹಣ ತೊಡಗಿಸುವ ಮುನ್ನ ಹಿರಿಯರ ಅಥವಾ ತಜ್ಞರ ಸಲಹೆಯನ್ನ ಪಡೆಯುವುದು ಕೂಡ ಉತ್ತಮ. ಇನ್ನ ಮನೆಯಲ್ಲಿ ನೆಮ್ಮದಿ ಮತ್ತು ಪ್ರೀತಿಯ ವಾತಾವರಣ ನೆಲೆಸಿರುವಂತದ್ದು. ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನ ಕಳೆಯುವಂತಹ ದಿನವೂ ಕೂಡ ಆಗಿರುವಂತದ್ದು. ಇನ್ನ ತಾಯಿಯ ಅಥವಾ ಮನೆಯ ಹಿರಿಯರ ಆರೋಗ್ಯ ಸುಧಾರಿಸಲಿದೆ ಮತ್ತು ಅವರ ಆಶೀರ್ವಾದ ಸದಾ ನಿಮ್ಮ ಮೇಲಿರುವಂತದ್ದು. ಇನ್ನ ಸಣ್ಣ ಪುಟ್ಟ ವಿಷಯಗಳಿಗೆ ಅತಿಯಾಗಿ ಚಿಂತಿಸದೆ ಮುಕ್ತ ಮನಸ್ಸಿನಿಂದ ಕುಟುಂಬದೊಂದಿಗೆ ಮಾತನಾಡಬೇಕಾಗುತ್ತೆ. ಇನ್ನ ಧ್ಯಾನ ಮತ್ತು ವಿಶ್ರಾಂತಿಯಿಂದ ಮನಸ್ಸು ಪ್ರಶಾಂತವಾಗಿರುತ್ತದೆ. ಶೀತ, ಕಫ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಕಾಣಿಸಿಕೊಳ್ಳಬಹುದು. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು ಮತ್ತು ಸಾಕಷ್ಟು ನೀರು ಕುಡಿಯುವುದು ಅವಶ್ಯಕತೆ ಇರುವಂತದ್ದು ನಿಮಗೆ. ಇನ್ನು ಭಾನುವಾರ ಅಥವಾ ಸೋಮವಾರದಂದು ಸಮೀಪದ ಶಿವಲಿಂಗಕ್ಕೆ ಹಾಲು ಅಥವಾ ಶುದ್ಧವಾದಂತಹ ಜಲದಿಂದ ಅಭಿಷೇಕವನ್ನ ಮಾಡಬೇಕಾಗುತ್ತೆ. ಇನ್ನು ಚಂದ್ರ ಗಾಯತ್ರಿ ಮಂತ್ರವನ್ನ ಜಪವನ್ನ ಮಾಡುವಂಥದ್ದು. ಓಂ ಪದ್ಮಧ್ವಜಾಯ ವಿದ್ಮಹಿ ಹೇಮರೂಪಾಯ ಧೀಮಹಿ ತನ್ನೋ ಸೋಮ ಪ್ರಚೋದಯಾತ್ ಅಥವಾ ಓಂ ಸೋಮಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಮುಂಜಾನೆ ಎದ್ದು ತಾಯಿಯ ಪಾದವನ್ನ ಮುಟ್ಟಿ ಆಶೀರ್ವಾದವನ್ನ ಪಡೆಯಿರಿ. ಇದು ಚಂದ್ರ ದೋಷವನ್ನ ಶಮನಗೊಳಿಸುವಂಥದ್ದು. ಇನ್ನು ಹಾಲು, ಅಕ್ಕಿ, ಸಕ್ಕರೆ ಅಥವಾ
ಬಿಳಿ ಬಣ್ಣದ ವಸ್ತುವನ್ನ ಅಗತ್ಯವಿರುವವರಿಗೆ ಅಥವಾ ಬಡವರಿಗೆ ದಾನವಾಗಿ ಮಾಡಬೇಕಾಗತ್ತೆ. ಇನ್ನ ಮೀನುಗಳಿಗೆ ಅಥವಾ ಪಕ್ಷಿಗಳಿಗೆ ಧಾನ್ಯ ಮತ್ತು ನೀರು ನೀಡುವುದರಿಂದ ನಕಾರಾತ್ಮಕ ಶಕ್ತಿ ದೂರವಾಗಿ ಮನಸ್ಸಿಗೆ ಶಾಂತಿಯು ಕೂಡ ಲಭಿಸುವಂತದ್ದು. ಸಿಂಹರಾಶಿಯವರ ನೆನಪಿಡಿ, ಸೂರ್ಯನು ಮುಳುಗಿದ ತಕ್ಷಣ ಜಗತ್ತು ಕತ್ತಲಾದಂತೆ ಕಂಡರೂ ಕೂಡ ಮರುದಿನ ಮುಂಜಾನೆ ಅದೇ ತೇಜಸ್ಸಿನಿಂದ ಜಗತ್ತನ್ನ ಬೆಳಗಲು ಆತ ಮತ್ತೆ ಉದಯಿಸುತ್ತಾನೆ. ಹಾಗೆಯೇ ನಿಮ್ಮ ಜೀವನದಲ್ಲಿ ಸೋಲುಗಳು ಅಥವಾ ಹಿನ್ನಡೆಗಳು ಬಂದರೆ ಅದು ಅಂತ್ಯವಲ್ಲ, ಅದು ನಿಮ್ಮ ಮುಂದಿನ ಭರ್ಜರಿ ಯಶಸ್ಸಿನ ಸಿದ್ಧತೆ ಮಾತ್ರವಾಗಿರುವಂಥದ್ದು. ಇತರರ ಅನುಮಾನಗಳು ಅಥವಾ ನಕಾರಾತ್ಮಕ ಮಾತುಗಳಿಗೆ ಕಿವಿಗೊಡಬೇಡಿ. ನಿಮ್ಮ ಆತ್ಮವಿಶ್ವಾಸ ಮತ್ತು ಆತ್ಮಸಾಕ್ಷಿ ಶ್ರಮವನ್ನ ನಂಬಬೇಕಾಗತ್ತೆ. ನಿಮ್ಮ ಗುರಿಯನ್ನ ಸ್ಪಷ್ಟವಾಗಿ ಇಟ್ಟುಕೊಂಡು ಮುನ್ನಡೆಯಬೇಕಾಗತ್ತೆ. ಇಡೀ ಜಗತ್ತು ನಿಮ್ಮನ್ನ ಹಿಂಬಾಲಿಸುವಂತೆ ಮಾಡುವಂತಹ ಅದ್ಭುತ ಶಕ್ತಿ ನಿಮ್ಮಲ್ಲಿರುವಂಥದ್ದು. ಇಂದು ನಿಮ್ಮ ಗುರಿಯನ್ನ ಸಾಧಿಸಬೇಕಾಗಿದೆ. ಜಗತ್ತಿಗೆ ನಿಮ್ಮ ಶಕ್ತಿ ಏನೆಂದು ತೋರಿಸಬೇಕಾದಂತಹ ದಿನವೂ ಕೂಡ ಆಗಿರುವಂಥದ್ದು. ನೋಡಿ, ಕಾಡಿಗೆ ಸಿಂಹ ರಾಜನಾಗಲು ಯಾರೂ ಕೂಡ ಪಟ್ಟಾಭಿಷೇಕವನ್ನ ಮಾಡುವುದಿಲ್ಲ. ತನ್ನ ಸ್ವಂತ ಶಕ್ತಿ ಮತ್ತು ಧೈರ್ಯದಿಂದಲೇ ಅದು ಸಾಮ್ರಾಜ್ಯವನ್ನ ಆಳುತ್ತದೆ. ಸಿಂಹರಾಶಿಯವರಾದ ನಿಮ್ಮಲ್ಲಿ ನೈಸರ್ಗಿಕವಾಗಿ ಅಸಾಧಾರಣವಾದಂತಹ ನಾಯಕತ್ವ ಮತ್ತು ಅಂಜದ ಮನೋಭಾವವಿದೆ. ನಿಮ್ಮ ಬದುಕಿನಲ್ಲಿ ಎದುರಾಗುವ ಯಾವುದೇ ಕಷ್ಟ ಸವಾಲುಗಳು ನಿಮ್ಮನ್ನ ಕುಗ್ಗಿಸಲು ಸಾಧ್ಯವಿಲ್ಲ, ಏಕೆಂದರೆ ನೀವು ಎದ್ದು ನಿಂತು ಹೋರಾಡುವಂತಹ ಜಾಯಮಾನವರು ಆಗಿರುವಂಥದ್ದು. ಇಂದು ಸಿಂಹರಾಶಿಯ ಅಧಿಪತಿ ಸೂರ್ಯದೇವ ಚಂದ್ರನು ಕನ್ಯಾ ರಾಶಿಯ ಧನದ್ವಿತೀಯ ಸ್ಥಾನದಲ್ಲಿದ್ದು ನಿಮ್ಮ ನಾಯಕತ್ವದ ಗುಣ ಹಾಗೂ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತಹ ದಿನವಾಗಿರುವಂಥದ್ದು. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಆಡಳಿತ ಮತ್ತು ನಿರ್ವಹಣಾ ಸಾಮರ್ಥ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗುವಂಥದ್ದು. ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲೇರಬಹುದು. ಇನ್ನ ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರ ಸಂಪರ್ಕ ದೊರೆತು ಉತ್ತಮ ವ್ಯವಹಾರ ಕೂಡ ನಡೆಯುವಂತಹ ದಿನ. ಅಹಂಕಾರ ಮತ್ತು ಅತಿಯಾದ ಆತ್ಮವಿಶ್ವಾಸವನ್ನ ದೂರವಿಡಬೇಕಾಗತ್ತೆ. ಕಿರಿಯ ಸಹೋದ್ಯೋಗಿಗಳನ್ನ ಜೊತೆಯಲ್ಲಿ ಕೊಂಡೊಯ್ಯುವುದು ದೀರ್ಘಾವಧಿಯ ಯಶಸ್ಸಿಗೆ ಮುಖ್ಯವಾಗುವಂಥದ್ದು. ಇನ್ನ ಚಂದ್ರನ ಧನಸ್ಥಾನದ ಸಂಚಾರದಿಂದಾಗಿ ಹಣಕಾಸಿನ ಒಳಹರಿವು ಉತ್ತಮವಾಗಿರಲಿದೆ. ಹೊಸ ಆದಾಯದ ಮೂಲಗಳು ಕೂಡ ಗೋಚರಿಸಬಹುದು. ಹಿಂದೆ ನಿಂತು ಹೋಗಿದ್ದಂತಹ ಹಣ ಅಥವಾ ಸಾಲ ನೀಡಿದ್ದಂತಹ ಹಣ ಮರಳಿ ಕೈ ಸೇರುವಂತಹ ಸಾಧ್ಯತೆ ಇದೆ. ಐಷಾರಾಮಿ ವಸ್ತುಗಳ ಖರೀದಿಗಾಗಿ ಖರ್ಚು ಹೆಚ್ಚಾಗುವಂತಹ ಸಂಭವ ಕೂಡ ಇರುವಂತದ್ದು. ಆದ್ಯತೆಗಳಿಗೆ ತಕ್ಕಂತೆ ಹಣವನ್ನ ವ್ಯಯಿಸಬೇಕಾಗುತ್ತೆ. ಇನ್ನ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಮನ್ನಣೆ ಹಾಗೂ ಗೌರವ ಕೂಡ ಸಿಗುವಂಥದ್ದು. ಮನೆಯ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುವಂಥದ್ದು. ಸಂಗಾತಿಯೊಂದಿಗೆ ಮಧುರ ಸಂಭಾಷಣೆ ಹಾಗೂ ಪರಸ್ಪರ ಬೆಂಬಲವು ಕೂಡ ಮುಂದುವರಿಯುವಂಥದ್ದಾಗ್ತದೆ. ಇನ್ನು ಕುಟುಂಬದ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಎಲ್ಲರ ಅಭಿಪ್ರಾಯಕ್ಕೂ ಕೂಡ ಕಿವಿಗೊಡಬೇಡಿ. ದಿನವಿಡೀ ಉತ್ಸಾಹ ಮತ್ತು ಶಕ್ತಿಯುತ ಅನುಭವವನ್ನ ಕಾಣ್ತೀರಾ. ಇನ್ನು ಪಿತ್ತದೋಷ, ಕಣ್ಣಿನ ಉರಿ ಅಥವಾ ರಕ್ತದೊತ್ತಡ ಏರಿಳಿತದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು. ನಿಯಮಿತವಾಗಿ ನೀರನ್ನ ಕುಡಿಯಿರಿ. ಸೂರ್ಯ ನಮಸ್ಕಾರ ಹಾಗೂ ಧ್ಯಾನ ಮಾಡುವುದರಿಂದ ಮಾನಸಿಕ ಶಾಂತಿಯು ಕೂಡ ನಿಮಗೆ ಸಿಗುವಂತದ್ದಾಗ್ತದೆ. ಇನ್ನು ಭಾನುವಾರದಂದು ಬೆಳಗ್ಗೆ ಎದ್ದು ತಾಮ್ರದ ಪಾತ್ರೆಯಲ್ಲಿ ನೀರು, ಕೆಂಪು ಹೂವು, ಸ್ವಲ್ಪ ಕುಂಕುಮ ಮತ್ತು ಅಕ್ಷತೆಯನ್ನ ಹಾಕಿ ಓಂ ಸೂರ್ಯಾಯ ನಮಃ ಎಂದು ಜಪಿಸುತ್ತಾ ಸೂರ್ಯದೇವರನಿಗೆ ಅಗ್ರ್ಯವನ್ನ ಅರ್ಪಿಸಬೇಕಾಗುತ್ತೆ. ಇಂದು ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಆತ್ಮವಿಶ್ವಾಸ ಹೆಚ್ಚಿ ಕಾರ್ಯಗಳಲ್ಲಿ ವಿಜಯವು ಕೂಡ ಲಭಿಸುವಂತದ್ದಾಗ್ತದೆ. ಬೆಳಗ್ಗೆ ಅಥವಾ ಸಂಜೆ 108 ಬಾರಿ ಗಾಯತ್ರಿ ಮಂತ್ರವನ್ನ ಜಪಿಸಬೇಕಾಗುತ್ತೆ. ಅಗತ್ಯವಿರುವವರಿಗೆ ಅಥವಾ ಬಡವರಿಗೆ ಕೆಂಪು ಬಣ್ಣದ ಧಾನ್ಯ ಅಥವಾ ಬೆಲ್ಲವನ್ನ ದಾನವಾಗಿ ಮಾಡಬೇಕಾಗುತ್ತೆ. ಸೂರ್ಯನು ಪಿತ್ರಕಾರನಾಗಿರುವುದರಿಂದ ತಂದೆ ಅಥವಾ ಮನೆಯ ಹಿರಿಯರ ಪಾದವನ್ನ ಮುಟ್ಟಿ ಆಶೀರ್ವಾದವನ್ನ ಪಡೆಯಬೇಕಾಗುತ್ತೆ. ಕನ್ಯಾ ರಾಶಿಯವರ ದೊಡ್ಡ ಸಾಧನೆಗಳು ಕೇವಲ ಕನಸುಗಳಿಂದ ಆಗುವುದಿಲ್ಲ, ಪ್ರತಿಯೊಂದು ಮಾಡುವಂತಹ ಸಣ್ಣ ಸಣ್ಣ ಶಿಸ್ತಿನ ಪ್ರಯತ್ನಗಳಿಂದ ಸಾಧ್ಯವಾಗ್ತದೆ. ನಿಮ್ಮಲ್ಲಿರುವಂತಹ ಅತಿ ದೊಡ್ಡ ಶಕ್ತಿ ಎಂದರೆ ನಿಮ್ಮ ಏಕಾಗ್ರತೆ, ಬುದ್ಧಿವಂತಿಕೆ ಮತ್ತು ವ್ಯವಸ್ಥಿತವಾಗಿ ಕೆಲಸ ಮಾಡುವಂತಹ ಗುಣ. ಕೆಲವೊಮ್ಮೆ ಸನ್ನಿವೇಶಗಳು ನಿಮ್ಮ ಯೋಜನೆಗೆ ತಕ್ಕಂತೆ ನಡೆಯದೇ ಇರಬಹುದು, ಆದರೆ ಅದಕ್ಕೆ ಧೃತಿಗಿಡುವಂತಹ ಅಗತ್ಯವಿಲ್ಲ. ವಜ್ರವು ಕತ್ತಲೆ ಆಳದಲ್ಲಿ ಅಪಾರ ಒತ್ತಡವನ್ನ ತಾಳಿಕೊಂಡೆ ಹೊಳಪನ್ನ ಪಡೆಯುತ್ತದೆ. ನಿಮ್ಮ ಶ್ರಮಕ್ಕೆ ತಕ್ಕಂತಹ ಫಲ ತಕ್ಷಣ ಸಿಗದಿದ್ದರೂ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಎಂದಿಗೂ ಕೂಡ ವ್ಯರ್ಥವಾಗುವುದಿಲ್ಲ. ಸ್ವಯಂ ಸಂದೇಹವನ್ನ ಬಿಟ್ಟು ಬಿಡಿ. ನಿಮ್ಮಲ್ಲಿರುವಂತಹ ಸಾಮರ್ಥ್ಯ ನೀವು ಊಹಿಸುವುದಕ್ಕಿಂತಲೂ ದೊಡ್ಡದಾಗಿರುವಂತದ್ದು. ಇತರರ ಟೀಕೆಗಳಿಗೆ ಕಿವಿಗೊಡದೆ ನಿಮ್ಮ ಗುರಿಯ
ಕಡೆಗೆ ಸ್ಥಿರವಾಗಿ ಹೆಜ್ಜೆಯನ್ನ ಇಡಿ. ತಾಳ್ಮೆ ಮತ್ತು ಆತ್ಮವಿಶ್ವಾಸ ನಿಮ್ಮ ಜೊತೆಗಿದ್ದರೆ ಎಂತಹ ಕಠಿಣ ಸವಾಲನ್ನು ನೀವು ಸುಲಭವಾಗಿ ಮೆಟ್ಟಿ ನಿಲ್ಲಬಹುದು. ಹಿಂದೆ ಹೊಸ ಸಂಕಲ್ಪವನ್ನ ಮಾಡಿ ನಿಮ್ಮ ಸಾಮರ್ಥ್ಯವನ್ನ ಜಗತ್ತಿಗೆ ಪರಿಚಯಿಸಬೇಕಾಗಿದೆ. ಇಂದು ಕನ್ಯಾ ರಾಶಿಯ ಅಧಿಪತಿ ಬುಧನ ದಿನವಾಗಿರುವಂತದ್ದು. ಈ ದಿನ ಬುದ್ಧಿವಂತಿಕೆ, ತಾಳ್ಮೆ ಮತ್ತು ಸಕಾರಾತ್ಮಕ ನಿರ್ಧಾರಗಳ ಮೂಲಕ ಯಶಸ್ಸು ಸಾಧಿಸುವ ದಿನವಾಗಿರುತ್ತದೆ. ನಿಮ್ಮ ವಿಶ್ಲೇಷಣಾತ್ಮಕ ಸಾಮರ್ಥ್ಯ ಹಾಗೂ ಯೋಜನಾಬದ್ಧ ಕೆಲಸದಿಂದಾಗಿ ಕೆಲಸದ ಸ್ಥಳದಲ್ಲಿ ಮೆಚ್ಚುಗೆಯನ್ನ ನೀವು ಪಡೆಯುತ್ತೀರಾ. ಬಾಕಿ ಉಳಿದಿರುವಂತಹ ಕೆಲಸಗಳನ್ನ ಪೂರ್ಣಗೊಳಿಸಲು ಇದು ಸೂಕ್ತವಾಗಿರುವಂತಹ ದಿನ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರ ಸಂಪರ್ಕ ಅಥವಾ ಹೊಸ ವ್ಯವಹಾರ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಇದೆ. ಅತಿಯಾದ ನಿಖರತೆಯನ್ನ ಬಯಸಿ ಕೆಲಸವನ್ನ ತಡ ಮಾಡಬೇಡಿ. ಸಹೋದ್ಯೋಗಿಗಳೊಂದಿಗೆ ವಿನಮ್ರವಾಗಿ ವರ್ತಿಸಬೇಕಾಗತ್ತೆ. ಇನ್ನು ಆದಾಯದ ಹರಿವು ಕೂಡ ಸ್ಥಿರವಾಗಿರುತ್ತದೆ. ದಿನನಿತ್ಯದ ಅಗತ್ಯಗಳಿಗೆ ಯಾವುದೇ ತೊಂದರೆ ಇರುವುದಿಲ್ಲ. ದೀರ್ಘಾವಧಿಯ ಉಳಿತಾಯ ಯೋಜನೆಗಳಲ್ಲಿ ಹಣ ತೊಡಗಿಸಲು ಉತ್ತಮ ಆಲೋಚನೆಯನ್ನು ಕೂಡ ಮೂಡಿಕೊಳ್ಳುತ್ತವೆ. ಇನ್ನು ಕುಟುಂಬ ಅಥವಾ ಮನೆಯ ಸಂಬಂಧಿಸಿದಂತಹ ಅಗತ್ಯ ವಸ್ತುಗಳಿಗಾಗಿ ಸಣ್ಣ ಪ್ರಮಾಣದ ಖರ್ಚುಗಳು ಬರಬಹುದು. ಆದರೆ ಅದು ಬಜೆಟ್ ಅನ್ನ ಮಿತಿಯಲ್ಲಿ ಇರುವಂತದ್ದಾಗ್ತದೆ. ಇನ್ನು ಕುಟುಂಬದ ಸದಸ್ಯರ ನಡುವೆ ಪ್ರೀತಿ, ತಿಳುವಳಿಕೆ ಹಾಗೂ ಪರಸ್ಪರ ಬೆಂಬಲ ಹೆಚ್ಚಾಗ್ತದೆ. ಮನೆಯ ಹಿರಿಯರೊಂದಿಗೆ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚಿಸಿ ಉತ್ತಮ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ದಿನ. ಇನ್ನು ಜೀವನ ಸಂಗಾತಿಯಿಂದ ಬೆಂಬಲ ಸಿಗಲಿದ್ದು ಸಂಬಂಧದಲ್ಲಿ ಭಾವನಾತ್ಮಕ ಬಂಧ ಗಟ್ಟಿಯಾಗುತ್ತದೆ. ಒಟ್ಟಾರೆ ಆರೋಗ್ಯವೂ ಕೂಡ ಉತ್ತಮವಾಗಿರುವಂತದ್ದು. ಮಾನಸಿಕವಾಗಿ ಪ್ರಶಾಂತತೆ ಅನುಭವಿಸುವಂತಹ ದಿನ. ಇನ್ನ ಸಮಯಕ್ಕೆ ಸರಿಯಾಗಿ ಊಟ ಮಾಡದಿದ್ದರೆ ಹೊಟ್ಟೆ ಉರಿ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಣ್ಣ ಅಸ್ವಸ್ಥತೆ ಕೂಡ ಕಾಣಿಸಿಕೊಳ್ಳಬಹುದು. ಹಗುರವಾದಂತಹ ಸಾತ್ವಿಕ ಆಹಾರವನ್ನ ಸೇವನೆಯನ್ನ ಮಾಡಿ ಹಾಗೂ ಸಂಜೆ ಸ್ವಲ್ಪ ಸಮಯ ನಡಿಗೆ ಅಥವಾ ಧ್ಯಾನ ಮಾಡುವುದು ಉತ್ತಮ ಫಲವನ್ನ ನೀಡುವಂತದ್ದಾಗ್ತದೆ. ಇನ್ನು ಬೆಳಗ್ಗೆ ವಿಘ್ನ ನಿವಾರಕ ಗಣೇಶನಿಗೆ ಗರಿಕೆಯನ್ನ ಅರ್ಪಿಸಿ ಓಂ ಘಂ ಗಣಪತಿಯೇ ನಮಃ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಓಂ ಭೂದಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಜಪಿಸುವುದರಿಂದ ಬುದ್ಧಿಶಕ್ತಿ ಹಾಗೂ ಕೆಲಸದಲ್ಲಿ ಸ್ಪಷ್ಟತೆ ಹೆಚ್ಚುವಂತದ್ದು. ಇನ್ನು ಹಸುವಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದ ಹೆಸರು ಕಾಳನ್ನ ತಿನ್ನಿಸುವುದು ಕನ್ಯಾ ರಾಶಿಯವರಿಗೆ ಅತ್ಯಂತ ಫಲಪ್ರದವಾಗಿರುವಂತದ್ದು. ಇನ್ನು ಸಾಧ್ಯವಾದರೆ ಹಸಿರು ಬಣ್ಣದ ಬಟ್ಟೆ ಧರಿಸಿ ಅಥವಾ ಹಸಿರು ಕರವಸ್ತ್ರವನ್ನ ಜೊತೆಯಲ್ಲಿಟ್ಟುಕೊಳ್ಳಬೇಕಾಗತ್ತೆ. ಇನ್ನು ಪಕ್ಷಿಗಳಿಗೆ ಆಹಾರವನ್ನ ಹಾಕುವಂತದ್ದು. ಬೆಳಗ್ಗೆ ಪಕ್ಷಿಗಳಿಗೆ ಧಾನ್ಯ ಅಥವಾ ನೀರನ್ನ ಇಡುವುದು ಜಾತಕದಲ್ಲಿರುವಂತಹ ದೋಷಗಳನ್ನ ನಿವಾರಿಸಿ ಮನಸ್ಸಿಗೆ ನೆಮ್ಮದಿಯನ್ನ ನೀಡುವಂತದ್ದಾಗ್ತದೆ. ತುಲಾ ರಾಶಿಯವರ ಜೀವನವೆಂಬ ತಕ್ಕಡಿಯಲ್ಲಿ ನೋವು ನಲಿವುಗಳು ಸಮತೋಲನದಲ್ಲಿಟ್ಟುಕೊಟ್ಟವನೇ ನಿಜವಾದಂತಹ ವಿಜೇತ. ತುಲಾ ರಾಶಿಯವರಾದಂತಹ ನೀವು ನ್ಯಾಯ, ಶಾಂತಿ ಮತ್ತು ಸಮತೋಲನದ ಪ್ರತೀಕ. ನಿಮ್ಮಲ್ಲಿರುವಂತಹ ಸಹನೆ ಮತ್ತು ಜನರನ್ನ ಒಗ್ಗೂಡಿಸುವಂತಹ ಶಕ್ತಿಯೇ ನಿಮ್ಮ ಅತಿ ದೊಡ್ಡದಾದಂತಹ ಸಾಮರ್ಥ್ಯ. ಆದರೆ ಎಲ್ಲರನ್ನ ಮೆಚ್ಚಿಸುವ ಭರದಲ್ಲಿ ನಿಮ್ಮ ಕನಸುಗಳನ್ನ, ನಿಮ್ಮ ಸ್ವಂತ ಆಸೆಗಳನ್ನ ಎಂದಿಗೂ ಕೂಡ ಕಡೆಗಣಿಸಬೇಡಿ. ಜೀವನದಲ್ಲಿ ಅಡೆತಡೆಗಳು ಎದುರಾದಾಗ ದ್ವಂದ್ವ ಮನಸ್ಸಿಗೆ ಜಾರಬೇಡಿ. ನಿಮ್ಮ ಆತ್ಮಸಾಕ್ಷಿ ಮತ್ತು ಸಾಮರ್ಥ್ಯದ ಮೇಲೆ ಅಚಲ ನಂಬಿಕೆ ಇರಬೇಕಾಗುತ್ತೆ. ಸ್ಪಷ್ಟವಾದ ಗುರಿ ಮತ್ತು ದೃಢವಾದಂತಹ ನಿರ್ಧಾರವೇ ಯಶಸ್ಸಿನ ಮೂಲ ಮಂತ್ರವಾಗ್ತದೆ. ಗಾಳಿಯ ದಿಕ್ಕಿಗೆ ತಕ್ಕಂತೆ ತೂಗಾಡುವ ಅಲೆಯಾಗಬೇಡಿ. ಬಿರುಗಾಳಿಯಲ್ಲೂ ಸ್ಥಿರವಾಗಿ ನಿಲ್ಲುವ ಬೃಹತ್ ಮರವಾಗೂ ನಿಮ್ಮ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳಬೇಕಾಗುತ್ತೆ. ನೀವು ಸಾಧಿಸಬೇಕಾದ ಎತ್ತರ ಬಹಳಷ್ಟಿದೆ. ನಿನ್ನೆಯ ಆತಂಕಗಳನ್ನ ಮರೆತು ಇಂದಿನ ಕ್ಷಣಗಳನ್ನ ಪೂರ್ಣ ಶ್ರದ್ಧೆಯಿಂದ ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಖಂಡಿತ ದೊರೆಯುತ್ತದೆ. ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ, ಆಗ ಜಯ ನಿಮ್ಮದಾಗುವಂತದ್ದು. ಇಂದು ತುಲಾ ರಾಶಿಯ ಅಧಿಪತಿ ಶುಕ್ರ. ಈ ದಿನವು ಸಮತೋಲನ, ಸೃಜನಶೀಲತೆ ಮತ್ತು ಆಂತರಿಕ ಶಾಂತಿಯನ್ನ ಕಾಪಾಡಿಕೊಳ್ಳಲು ಉತ್ತಮ ದಿನವಾಗಿರುವಂತದ್ದು. ಕಲಾತ್ಮಕ ಹಾಗೂ ಸೃಜನಶೀಲ ಕೆಲಸಗಳಲ್ಲಿ ಇರುವವರಿಗೆ ಅತ್ಯುತ್ತಮ ಮನ್ನಣೆಯು ಕೂಡ ದೊರೆಯುವಂತದ್ದು. ನಿಮ್ಮ ರಾಜತಾಂತ್ರಿಕ ಮಾತುಕತೆಯ ಶೈಲಿಯು ಕಚೇರಿಯಲ್ಲಿ ಜಟಿಲ ಸಮಸ್ಯೆಗಳನ್ನ ಬಗೆಹರಿಸಲು ನೆರವಾಗುತ್ತದೆ. ಹೊಸ ವ್ಯಾಪಾರ ಯೋಜನೆಗಳು ಅಥವಾ ಪಾಲುದಾರಿಕೆ ಒಪ್ಪಂದಗಳಿಗೆ ಮಾತುಕತೆ ನಡೆಸಲು ಇದು ಒಳ್ಳೆಯ ದಿನವೂ ಕೂಡ ಆಗಿರುವಂತದ್ದು. ಇನ್ನು ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಅತಿಯಾದ ತೊಳಲಾಟ ಅಂದ್ರೆ ದ್ವಂದ್ವ ಮನಸ್ಥಿತಿ ಬೇಡ. ಸಮಯಕ್ಕೆ ಸರಿಯಾಗಿ ಸ್ಪಷ್ಟ ನಿರ್ಧಾರವನ್ನ ಕೈಗೊಳ್ಳಬೇಕಾಗುತ್ತೆ. ಇನ್ನು ಆರ್ಥಿಕ ಸ್ಥಿತಿಯು ಸ್ಥಿರವಾಗಿರುವಂತದ್ದು. ನಿರೀಕ್ಷಿತ ಮೂಲಗಳಿಂದ ಹಣಕಾಸು ಹರಿದು ಬರುವಂತಹ ದಿನ. ಇನ್ನ ಸೌಂದರ್ಯ, ಬಟ್ಟೆ ಅಥವಾ ಮನೆ ಅಲಂಕಾರಿಕ ವಸ್ತುಗಳಿಗಾಗಿ ಖರ್ಚು ಹೆಚ್ಚಾಗುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು.
ಇನ್ನ ದೀರ್ಘಾವಧಿಯ ಸುರಕ್ಷಿತ ಹೂಡಿಕೆಗಳಿಗೆ ಆದ್ಯತೆಯನ್ನ ನೀಡಬೇಕಾಗತ್ತೆ. ಷೇರು ಮಾರುಕಟ್ಟೆ ಅಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನ ಇಡಬೇಕಾಗತ್ತೆ. ಇನ್ನ ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರೀತಿಯು ಕೂಡ ನೆಲೆಸಿರುವಂತಹದ್ದು. ಸಂಗಾತಿಯೊಂದಿಗೆ ಆಪ್ತತೆ ಹೆಚ್ಚಾಗಲಿದ್ದು ಪರಸ್ಪರ ಸಹಕಾರ ಕೂಡ ಸಿಗುವಂತದ್ದನ್ನ ಕಾಣ್ತೀರಾ. ಇನ್ನ ಬಂಧು ಮಿತ್ರರ ಭೇಟಿಯಾಗುವ ಸಂಭವವಿದೆ. ನಿಮ್ಮ ಸೌಮ್ಯ ಸ್ವಭಾವವು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಇನ್ನ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ನಡವಳಿಕೆಯಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕೂಡ ಕಾಣಿಸಿಕೊಳ್ಳುವಂತದ್ದು. ದಿನವಿಡೀ ಮಾನಸಿಕ ಶಾಂತಿ ಮತ್ತು ಲವಲವಿಕೆಯು ಕೂಡ ಇರುವಂತದ್ದು. ಬೆನ್ನು ನೋವು ಅಥವಾ ಮೂತ್ರಪಿಂಡದ ಸಂಬಂಧಿತ ಸಮಸ್ಯೆಗಳು ನಿಮ್ಮನ್ನ ಎದುರಾಗದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಇನ್ನ ನೀರನ್ನ ಕುಡಿಬೇಕು ಮತ್ತು ಮಾನಸಿಕ ಶಾಂತಿಗಾಗಿ ಪ್ರಾಣಾಯಾಮ ಧ್ಯಾನವನ್ನ ರೂಢಿಸಿಕೊಳ್ಳಬೇಕಾಗತ್ತೆ. ಇಂದು ಬೆಳಗ್ಗೆ ಸ್ನಾನದ ನಂತರ ಶ್ರೀ ಮಹಾಲಕ್ಷ್ಮಿಯ ಅಷ್ಟಕಂ ಅಥವಾ ಕನಕಧಾರ ಸ್ತೋತ್ರವನ್ನ ಪಠಿಸಿ ತುಪ್ಪದ ದೀಪವನ್ನ ಹಚ್ಚಬೇಕಾಗತ್ತೆ. ಇನ್ನ ಓಂ ಶುಕ್ರಾಯ ನಮಃ ಅಥವಾ ಓಂ ದ್ರಂ ದ್ರೀಂ ದ್ರೌಂ ಸಂ ಶುಕ್ರಾಯ ನಮಃ ಮಂತ್ರವನ್ನ 108 ಬಾರಿ ಪಠಣಿಯನ್ನ ಮಾಡಬೇಕಾಗತ್ತೆ. ಇನ್ನ ಹಾಲನ್ನ, ಸಕ್ಕರೆಯನ್ನ, ಮೊಸರನ್ನ ಅಥವಾ ಅಕ್ಕಿಯನ್ನ ಅಥವಾ ಸಿಹಿ ತಿಂಡಿಗಳನ್ನ ಅಗತ್ಯವಿರುವವರಿಗೆ ಅಥವಾ ಬಡವರಿಗೆ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಶುದ್ಧ ನೈಸರ್ಗಿಕ ಸುಗಂಧ ದ್ರವ್ಯವನ್ನ ಅಥವಾ ಶ್ರೀಗಂಧವನ್ನ ಬಳಸುವುದು ನಿಮ್ಮ ಆಕರ್ಷಣಾ ಶಕ್ತಿಯನ್ನ ಮತ್ತು ಶುಕ್ರನ ಬಲವನ್ನ ಹೆಚ್ಚಿಸುವಂತದ್ದು. ಇನ್ನು ಹಸುವಿಗೆ ಹಸಿರು ಹುಲ್ಲು, ಬೆಲ್ಲ ಅಥವಾ ಬಿಳಿ ಅನ್ನವನ್ನ ತಿನ್ನಿಸುವುದರಿಂದ ಶುಕ್ರ ಗ್ರಹದ ದೋಷಗಳು ನಿವಾರಣೆಯಾಗಿ ಸರ್ವ ಕಾರ್ಯಗಳಲ್ಲೂ ಜಯವನ್ನ ಸಾಧಿಸ್ತೀರಾ. ವೃಶ್ಚಿಕ ರಾಶಿಯವರ ಬೆಂಕಿಯಲ್ಲಿ ಬೆಂದಂತಹ ಚಿನ್ನವೇ ಅಪರಂಜಿಯಾಗುವುದು. ಸವಾಲುಗಳನ್ನ ಎದುರಿಸಿದ ವ್ಯಕ್ತಿಯೇ ಸಾಧಕನಾಗುವುದು. ವೃಶ್ಚಿಕ ರಾಶಿ ನಿಮ್ಮ ಶಕ್ತಿಯೇ ನಿಮ್ಮ ಅದಮ್ಯವಾದಂತಹ ಇಚ್ಛಾಶಕ್ತಿ. ನಿಮ್ಮನ್ನ ಯಾರೂ ಸುಲಭವಾಗಿ ಸೋಲಿಸಲು ಸಾಧ್ಯವಿಲ್ಲ. ಏಕೆಂದರೆ ನೀವು ಸೋಲಿನ ಆಳದಿಂದಲೂ ಮತ್ತೆ ಪುಟಿದೆದ್ದು ಬರುವಂತಹ ಹಕ್ಕಿಯಂತೆ ಇರುವಂತವರು. ಜೀವನದಲ್ಲಿ ಕಷ್ಟಗಳು, ನಿರಾಶೆಗಳು ಎದುರಾಗುವುದು ಸಹಜ. ಆದರೆ ಅವು ನಿಮ್ಮ ಅಂತ್ಯವಲ್ಲ, ಆರಂಭವಾಗಿರುವಂತದ್ದು. ಜಗತ್ತು ನಿಮ್ಮನ್ನ ಅನುಮಾನಿಸಿದಾಗ ನಿಮ್ಮ ಸಾಮರ್ಥ್ಯದ ಮೇಲೆ ನೀವು ಅಚಲವಾದ ನಂಬಿಕೆಯನ್ನ ಇಡಿ. ನಿಮ್ಮ ಮೌನವೇ ನಿಮ್ಮ ಶಕ್ತಿಯಾಗಲಿ, ನಿಮ್ಮ ಯಶಸ್ಸೇ ನಿಮ್ಮ ಉತ್ತರವಾಗಲಿ. ಹಿಂದಿನ ಕಹಿ ನೆನಪುಗಳನ್ನ ಮರೆತು ಇಂದಿನ ಅವಕಾಶಗಳನ್ನ ಧೈರ್ಯದಿಂದ ಬಾಚಿಕೊಳ್ಳಿ. ಪರಿಶ್ರಮಕ್ಕೆ ಸೋಲಿಲ್ಲ, ಛಲವಿದ್ದವನಿಗೆ ದಾರಿ ತಪ್ಪುವುದಿಲ್ಲ. ಇಂದು ನಿಮ್ಮ ಗುರಿಯತ್ತ ದೃಢವಾದಂತಹ ಹೆಜ್ಜೆಯನ್ನ ಇಡಿ. ಆಗ ಖಂಡಿತವಾಗಿಯೂ ವಿಜಯ ನಿಮ್ಮದಾಗುವಂತದ್ದನ್ನ ಕಾಣುವಂತದ್ದಾಗ್ತದೆ. ಇಂದು ನಿಮ್ಮ ಬುದ್ಧಿವಂತಿಕೆ ಹಾಗೂ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಮನ್ನಣೆ ಸಿಗಲಿದೆ. ಕಷ್ಟಕರವಾದ ಕಾರ್ಯಗಳನ್ನ ಸುಲಭವಾಗಿ ನಿಭಾಯಿಸುವಿರಿ. ತಂಡದ ಸದಸ್ಯರು ನಿಮ್ಮ ನಾಯಕತ್ವವನ್ನ ಮೆಚ್ಚಲಿದ್ದಾರೆ. ಹೊಸ ಜವಾಬ್ದಾರಿಗಳು ನಿಮ್ಮನ್ನ ಹುಡುಕಿಕೊಂಡು ಬರಬಹುದು. ಇನ್ನ ಕಚೇರಿಯ ಆಂತರಿಕ, ರಾಜಕೀಯ ಅಥವಾ ವಾದ ವಿವಾದಗಳಿಂದ ದೂರವಿರಬೇಕು. ನಿಮ್ಮ ಗುರಿಯತ್ತ ಮಾತ್ರ ಗಮನವನ್ನ ಕೊಡಬೇಕಾಗುತ್ತೆ. ಇನ್ನು ಹಣಕಾಸಿನ ಹರಿವು ತೃಪ್ತಿದಾಯಕವಾಗಿರುವಂತದ್ದು. ಬಾಕಿ ಉಳಿದಿದ್ದಂತ ಹಣ ನಿಮ್ಮ ಕೈ ಸೇರುವಂತಹ ಸಾಧ್ಯತೆ ದಟ್ಟವಾಗಿರುವಂತದ್ದು. ಭವಿಷ್ಯದ ಉಳಿತಾಯ ಯೋಜನೆಗಳಿಗೆ ಹಣ ತೊಡಗಿಸಿಕೊಳ್ಳಲು ಇದು ಸೂಕ್ತವಾಗಿರುವಂತಹ ದಿನ. ಇನ್ನು ಅಪರಿಚಿತರ ಮಾತನ್ನ ಕೇಳಿ ಷೇರು ಮಾರುಕಟ್ಟೆ ಅಥವಾ ಆನ್ಲೈನ್ ನಲ್ಲಿ ಅತಿಯಾದ ಹಣ ಹೂಡಿಕೆ ಮಾಡುವುದನ್ನ ತಪ್ಪಿಸಬೇಕಾಗುತ್ತೆ. ಇನ್ನು ಮನೆಯಲ್ಲಿ ಹಿರಿಯರ ಆಶೀರ್ವಾದ ಹಾಗೂ ಸಹೋದರ ಸಹೋದರಿಯರ ಬೆಂಬಲ ಕೂಡ ಸಿಗುವಂತದ್ದು. ನಿಮಗೆ ಸಂಗಾತಿಯೊಂದಿಗೆ ಭಾವನಾತ್ಮಕ ಒಡನಾಟ ಹೆಚ್ಚಾಗುವಂತದ್ದು. ಪರಸ್ಪರ ಗೌರವ ಹಾಗೂ ಪ್ರೀತಿಯು ಕೂಡ ಹೆಚ್ಚಾಗುತ್ತದೆ. ಇನ್ನ ಕುಟುಂಬದ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಎಲ್ಲರ ಅಭಿಪ್ರಾಯವನ್ನ ಪರಿಗಣಿಸಬೇಕಾಗುತ್ತೆ. ಇನ್ನು ಉತ್ತಮವಾದಂತಹ ಚೈತನ್ಯವನ್ನ ಹೊಂದುತ್ತೀರಾ. ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಚೈತನ್ಯದಿಂದ ಕೂಡಿರುವಂತಹ ದಿನ. ಇನ್ನ ಗಮನಹರಿಸಬೇಕಾದಂತಹ ವಿಷಯವೇನಪ್ಪಾ ಅಂದ್ರೆ ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಅಥವಾ ರಕ್ತದೊತ್ತಡ ಏರಿಳಿತವಾಗದಂತೆ ಎಣ್ಣೆಯುಕ್ತ ಆಹಾರವನ್ನ ತ್ಯಜಿಸಬೇಕಾಗುತ್ತೆ. ದಿನನಿತ್ಯದ ಧ್ಯಾನ ಮತ್ತು ನಡಿಗೆ ನಿಮ್ಮ ಮನಸ್ಸನ್ನ ಪ್ರಶಾಂತವಾಗಿಡಲು ನೆರವಾಗುವಂತದ್ದು. ಇನ್ನು ವಿಶೇಷವಾಗಿ ಪರಿಹಾರವನ್ನ ನೋಡುವುದಾದರೆ ಸುಬ್ರಹ್ಮಣ್ಯ ಅಥವಾ ಕಾರ್ತಿಕೇಯ ಸ್ವಾಮಿಯ ಪೂಜೆಯನ್ನ ಮಾಡುವಂತದ್ದು. ವೃಶ್ಚಿಕ ರಾಶಿಗೆ ಮಂಗಳ ಅಧಿಪತಿಯಾಗಿರುವುದರಿಂದ ಸುಬ್ರಹ್ಮಣ್ಯ ಸ್ವಾಮಿಯ ಧ್ಯಾನ ಅಥವಾ ಓಂ ಶರವಣ ಭವಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಣಿಯನ್ನ ಮಾಡಬೇಕಾಗುತ್ತೆ. ಇನ್ನ ಶಿವನಿಗೆ ಜಲಾಭಿಷೇಕವನ್ನ ಮಾಡುವಂತದ್ದು. ಭಾನುವಾರ ಬೆಳಗ್ಗೆ ಶಿವಲಿಂಗಕ್ಕೆ ಶುದ್ಧವಾದಂತಹ ನೀರಿನಿಂದ ಅಥವಾ ಹಾಲಿನಿಂದ ಅಭಿಷೇಕವನ್ನ ಮಾಡಿ ಬಿಲ್ಪತ್ರೆಯನ್ನ ಅರ್ಪಿಸಬೇಕು. ಇದು ಮಾನಸಿಕ ಶಾಂತಿಯನ್ನ ತರುವಂತದ್ದಾಗ್ತದೆ. ಇನ್ನ ಸಂಜೆ ಸಮಯದಲ್ಲಿ ಎಳ್ಳೆಣ್ಣೆ ಅಥವಾ ತುಪ್ಪದ ದೀಪವನ್ನು ಹಚ್ಚಿ ಹನುಮಾನ್ ಚಾಲಿಸವನ್ನ ಪಠಣಿಯನ್ನ ಮಾಡಬೇಕಾಗುತ್ತೆ. ಇನ್ನ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕೆಂಪು ವಸ್ತ್ರ, ಬೆಲ್ಲ ಅಥವಾ ಕೆಂಪು ಹಣ್ಣುಗಳನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಪಕ್ಷಿಗಳಿಗೆ ನೀರು ಮತ್ತು ಕಾಳನ್ನ ಇಡುವಂತದ್ದು. ಮನೆಯ ಮಹಡಿ ಮೇಲೆ ಅಥವಾ ಬಾಲ್ಕನಿಯಲ್ಲಿ ಪಕ್ಷಿಗಳಿಗೆ ನೀರು ಮತ್ತು ಧಾನ್ಯಗಳನ್ನ ಇಡಬೇಕಾಗುತ್ತೆ. ಇದು ಗ್ರಹ ದೋಷಗಳನ್ನ ಕಡಿಮೆ ಮಾಡುವಂತದ್ದು.
ಧನುರ್ರಾಶಿ. ಧನುರ್ರಾಶಿಯವರ ಇತಿಹಾಸ ಸೃಷ್ಟಿಸಿದವರೆಲ್ಲರೂ ಸವಾಲುಗಳನ್ನ ಕಂಡು ಹೆದರಿದವರಲ್ಲ, ಸವಾಲುಗಳನ್ನೇ ಗೆಲುವಿನ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡವರು. ನಿಮ್ಮ ಗುರಿ ಸ್ಪಷ್ಟವಿದ್ದಾಗ, ಮನಸ್ಸಿನಲ್ಲಿ ಅಚಲವಾದ ವಿಶ್ವಾಸವಿದ್ದಾಗ ಯಾವುದೇ ಅಡೆತಡೆಗಳು ನಿಮ್ಮನ್ನ ತಡೆಯಲು ಸಾಧ್ಯವಿಲ್ಲ. ಹಿಂದಿನ ಸೋಲು ಅಥವಾ ಆತಂಕಗಳನ್ನ ಮರೆತು ಇಂದಿನ ಕ್ಷಣದಲ್ಲಿ ಪೂರ್ಣ ಶ್ರಮವನ್ನ ಹಾಕಿ. ನಿಮ್ಮ ಜ್ಞಾನ, ತಾಳ್ಮೆ ಮತ್ತು ಆತ್ಮವಿಶ್ವಾಸವೇ ನಿಮ್ಮ ನಿಜವಾದಂತಹ ಬಲ. ಗುರಿಯಿಟ್ಟು ಮುನ್ನುಗ್ಗಿ, ಯಶಸ್ಸು ನಿಮ್ಮ ಪಾದಕ್ಕೆ ಬೀಳುವುದು ಖಚಿತವಾಗಿರುವಂತದ್ದು. ಧನುರ್ರಾಶಿಯವರಾದಂತಹ ನೀವು ನೈಸರ್ಗಿಕವಾಗಿ ವಿಶಾಲವಾದಂತಹ ಮನೋಭಾವ ಮತ್ತು ಧೀಮಂತ ಗುರಿಯನ್ನ ಹೊಂದಿದವರು. ಜೀವನದಲ್ಲಿ ಎದುರಾಗುವ ಹಿನ್ನಡೆಗಳು ನಿಮ್ಮ ಅಂತ್ಯವಲ್ಲ, ಬದಲಿಗೆ ನಿಮ್ಮನ್ನ ಹೊಸ ಎತ್ತರಕ್ಕೆ ಜಿಗಿಯಲು ಸಿದ್ಧಪಡಿಸುವಂತಹ ಕ್ಷಣಗಳು. ಬಿಲ್ಲನ್ನ ಎಷ್ಟು ಹಿಂದೆ ಎಳೆಯುತ್ತೇವೆಯೋ ಬಾಣವು ಅಷ್ಟೇ ವೇಗವಾಗಿ ಮತ್ತು ದೂರಕ್ಕೆ ಮುನ್ನುಗ್ಗುವಂಥದ್ದು. ಇಂದು ಧನುರ್ರಾಶಿಯ ಅಧಿಪತಿ ದೇವಗುರು ಬೃಹಸ್ಪತಿಯ ದಿನವಾಗಿರುವುದರಿಂದ ಬುಧನ ಸಂಚಾರ ಹಾಗೂ ಗ್ರಹಗಳ ಅನುಕೂಲ ಸ್ಥಿತಿಯಿಂದಾಗಿ ಧನುರ್ರಾಶಿಯವರಿಗೆ ವೃತ್ತಿ ಮತ್ತು ಜ್ಞಾನಾರ್ಜನೆಯಲ್ಲೇ ಉತ್ತಮ ಪ್ರಗತಿಯಾದಂತಹ ದಿನವಾಗಿರುವಂಥದ್ದು. ಹಿರಿಯ ಅಧಿಕಾರಿಗಳಿಂದ ನಿಮ್ಮ ಪರಿಶ್ರಮಕ್ಕೆ ಮೆಚ್ಚುಗೆ ದೊರೆಯುವಂಥದ್ದು. ವೃತ್ತಿಪರ ಕ್ಷೇತ್ರದಲ್ಲಿ ನಿಮ್ಮ ಸಲಹೆಗಳಿಗೆ ಮನ್ನಣೆಯೂ ಕೂಡ ಸಿಗುವಂಥದ್ದು. ಹೊಸ ಪ್ರಾಜೆಕ್ಟ್ ಅಥವಾ ವ್ಯಾಪಾರ ವಿಸ್ತರಣೆಗೆ ಸಂಬಂಧಿಸಿದಂತೆ ಸಮಾಲೋಚನೆಯನ್ನ ನಡೆಸಲು ಸೂಕ್ತವಾಗಿರುವಂತಹ ದಿನ. ಕೆಲಸದ ಸ್ಥಳದಲ್ಲಿ ಇತರರೊಂದಿಗೆ ವಾದ ವಿವಾದಗಳಿಗೆ ಇಳಿಯಬೇಡಿ, ನಿಮ್ಮ ಗುರಿಯ ಮೇಲೆ ಮಾತ್ರ ಗಮನವನ್ನ ಕೊಡಬೇಕಾಗುತ್ತೆ. ಇನ್ನು ಹೊಸ ಆದಾಯದ ಮೂಲಗಳು ಕೂಡ ತೆರೆದುಕೊಳ್ಳುವಂತಹ ಸೂಚನೆಗಳಿವೆ. ಹಳೆಯ ಹೂಡಿಕೆ ಅಥವಾ ಸ್ಥಿರಾಸ್ತಿಯಿಂದ ಲಾಭದ ನಿರೀಕ್ಷೆಯೂ ಕೂಡ ಇರುವಂತದ್ದು. ಧಾರ್ಮಿಕ ಅಥವಾ ಸಾಮಾಜಿಕ ಕಾರ್ಯಗಳಿಗಾಗಿ ಹಣ ವ್ಯಯವಾಗಬಹುದು. ಇದು ಮನಸ್ಸಿಗೆ ತೃಪ್ತಿಯನ್ನ ನೀಡುವಂತದ್ದಾಗ್ತದೆ. ಇನ್ನು ದೀರ್ಘಾವಧಿಯ ಹೂಡಿಕೆಗಳಿಗೆ ಯೋಜನೆಯನ್ನ ರೂಪಿಸಲು ಇದು ಉತ್ತಮವಾದಂತಹ ಸಮಯ. ಮನೆಯಲ್ಲಿ ಹಿರಿಯರ ಆಶೀರ್ವಾದ ಹಾಗೂ ಮಾರ್ಗದರ್ಶನ ದೊರೆಯುವಂತದ್ದು. ಧಾರ್ಮಿಕ ಚಟುವಟಿಕೆಗಳಿಂದ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಕೂಡ ನೆಲೆಸಿರುವಂತದ್ದು. ಸಂಗಾತಿ ಮತ್ತು ಮಕ್ಕಳೊಂದಿಗೆ ಸಂತಸದ ಕ್ಷಣಗಳನ್ನ ಕಳೆಯುವಂತದ್ದು. ಕುಟುಂಬದ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಎಲ್ಲರ ಅಭಿಪ್ರಾಯವನ್ನ ಗೌರವಿಸಬೇಕಾಗುತ್ತೆ. ಇನ್ನು ದಿನವಿಡೀ ಮಾನಸಿಕ ಶಾಂತಿ ಮತ್ತು ದೈಹಿಕ ಉತ್ಸಾಹ ಉತ್ತಮವಾಗಿರುವಂತದ್ದು. ಜೀರ್ಣಾಂಗಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಅಥವಾ ಕಾಲು ನೋವು ಎದುರಾಗದಂತೆ ಎಣ್ಣೆಯುಕ್ತ ಆಹಾರವನ್ನ ಮಿತಿಗೊಳಿಸಬೇಕಾಗುತ್ತೆ. ಇನ್ನು ನಿಯಮಿತವಾದಂತಹ ನಡಿಗೆ, ಪ್ರಾಣಾಯಾಮ ಮತ್ತು ಧ್ಯಾನದಿಂದ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳಬೇಕಾಗುತ್ತೆ. ಇನ್ನು ವಿಶೇಷವಾಗಿ ಗುರು ದತ್ತಾತ್ರೇಯ ಅಥವಾ ಸಾಯಿಬಾಬಾ ಅವರ ಆರಾಧನೆಯನ್ನ ಮಾಡುವಂತದ್ದು. ಗುರು ಚರಿತ್ರೆ ಓದುವುದು ಅಥವಾ ದತ್ತಾತ್ರೇಯ ಸ್ವಾಮಿಯ ಸ್ಮರಣೆಯನ್ನ ಮಾಡುವುದರಿಂದ ಮಾನಸಿಕ ಗೊಂದಲಗಳು ಪರಿಹಾರವಾಗ್ತವೆ. ಇನ್ನು ಗುರು ಮಂತ್ರವನ್ನ ಜಪ ಮಾಡಬೇಕಾಗುತ್ತೆ. ಓಂ ಹ್ರಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಹಳದಿ ಬಣ್ಣದ ವಸ್ತುವನ್ನ ದಾನವಾಗಿ ಮಾಡುವಂತದ್ದು. ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ಕಡಲೆ ಬೇಳೆ, ಬಾಳೆಹಣ್ಣು ಅಥವಾ ಹಳದಿ ಬಣ್ಣದ ಸಿಹಿ ಪದಾರ್ಥವನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನ ಗೋ ಸೇವೆಯನ್ನ ಮಾಡುವಂತದ್ದು. ಹಸುವಿಗೆ ಹಸಿರು ಹುಲ್ಲನ್ನ ಅಥವಾ ನೆನೆಸಿದ ಕಡಲೆ ಕಾಳನ್ನ ಅಥವಾ ಬೆಲ್ಲ ನೀಡುವುದರಿಂದ ಜಾತಕದಲ್ಲಿನ ಗುರುಬಲ ಕೂಡ ಹೆಚ್ಚಾಗುವಂತದ್ದು. ಇನ್ನ ಸೂರ್ಯ ನಮಸ್ಕಾರ ಹಾಗೂ ವಿಷ್ಣು ಸಹಸ್ರನಾಮವನ್ನ ಬೆಳಗ್ಗೆ ಸೂರ್ಯ ದೇವರಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಅರ್ಪಿಸಬೇಕಾಗುತ್ತೆ ಮತ್ತು ಶ್ರೀ ವಿಷ್ಣು ಸಹಸ್ರನಾಮ ಅಥವಾ ಗಾಯತ್ರಿ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಮಕರ ರಾಶಿ. ಮಕರ ರಾಶಿಯವರ ಕಡಿದಾದ ಬೆಟ್ಟವನ್ನ ಏರುವ ಮೇಕೆಯಂತೆ ಕಠಿಣ ಹಾದಿಯಲ್ಲೂ ದೃಢವಾಗಿ ಸಾಗುವ ಶಕ್ತಿ ನಿಮ್ಮದು. ನಿಮ್ಮ ಶ್ರೇಷ್ಠತೆಯ ರಹಸ್ಯವಿರುವುದು ನಿಮ್ಮ ತಾಳ್ಮೆ, ಸತತ ಪರಿಶ್ರಮ ಮತ್ತು ಎಂದಿಗೂ ಬಿಟ್ಟುಕೊಡದ ಛಲದಲ್ಲಿ. ಶನಿದೇವನ ಪ್ರಭಾವದಿಂದಾಗಿ ನಿಮ್ಮ ಜೀವನದ ಯಶಸ್ಸು ತಡವಾಗಿ ಬರಬಹುದು, ಆದರೆ ಅದು ಬಂದಾಗ ಯಾರು ಕಸಿದುಕೊಳ್ಳಲಾಗದಷ್ಟು ಗಟ್ಟಿಯಾಗಿರುವಂತದ್ದು. ಜಗತ್ತು ಕೆಲವೊಮ್ಮೆ ನಿಮ್ಮ ಮೌನವನ್ನ ನಿಷ್ಕ್ರಿಯತೆ ಭಾವಿಸಬಹುದು, ಆದರೆ ಆ ಮೌನದ ಹಿಂದೆ ದೊಡ್ಡ ಗುರಿಯೊಂದರ ಸಿದ್ಧತೆ ಇರುತ್ತದೆ ಎಂಬುದು ನಿಮಗೆ ಮಾತ್ರ ತಿಳಿದಿರುತ್ತದೆ. ಜೀವನದಲ್ಲಿ ಸವಾಲುಗಳು ಎದುರಾದಾಗ ಅವು ನಿಮ್ಮನ್ನ ಕುಗ್ಗಿಸಲು ಬಂದಿಲ್ಲ, ಬದಲಿಗೆ ವಜ್ರವನ್ನ ಸಾಣೆ ಹಿಡಿದು ಒಳೆಯುವಂತೆ ಮಾಡಲು ಬಂದಿವೆ ಎಂದು ಭಾವಿಸಬೇಕಾಗುತ್ತೆ. ನದಿಯೊಂದು ಬಂಡೆಯನ್ನ ಕೊರೆಯುವುದು ತನ್ನ ಬಲದಿಂದಲ್ಲ, ಸತತವಾದ ಹರಿವಿನಿಂದ. ಹಾಗೆಯೇ ನಿಮ್ಮ ಪ್ರತಿದಿನ ಮಾಡುವಂತಹ ಸಣ್ಣ ಸಣ್ಣ ಪ್ರಯತ್ನಗಳೇ ಮುಂದೆ ದೊಡ್ಡ ಇತಿಹಾಸವನ್ನ ಸೃಷ್ಟಿಸುತ್ತವೆ. ಹಿಂದಿನ ವೈಫಲ್ಯಗಳನ್ನ ಮರೆತು ಬಿಡಿ. ಇಂದಿನ ಪ್ರತಿಯೊಂದು ಕ್ಷಣವು ಹೊಸ ಅಧ್ಯಾಯದ ಆರಂಭವಾಗಿರುವಂತದ್ದು. ನಿಮ್ಮ ಗುರಿಯ ಮೇಲೆ ಕಣ್ಣಿರಲಿ, ಹೆಜ್ಜೆಯಲ್ಲಿ ಆತ್ಮವಿಶ್ವಾಸವಿರಲಿ. ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಖಂಡಿತ ಸಿಗುವಂತದ್ದು. ಧೈರ್ಯವಾಗಿ ಮುನ್ನುಗ್ಗಿ, ಆಗ ಯಶಸ್ಸು ಖಂಡಿತವಾಗಿಯೂ ನಿಮ್ಮದಾಗುವಂತದ್ದನ್ನ ಕಾಣ್ತೀರಾ. ಇಂದು ಭಾನುವಾರವಾಗಿದ್ದರಿಂದ ವೃತ್ತಿಪರ ಕೆಲಸಗಳಿಗೆ ನೇರ ಬಿಡುವು ಇದ್ದರೂ ಕೂಡ ಮುಂಬರುವ ವಾರದ ಮಹತ್ವದ ಯೋಜನೆಗಳನ್ನ ರೂಪಿಸಿ
ವಿಸ್ತರಿಸಲು ಇದು ಉತ್ತಮವಾದಂತಹ ದಿನ. ವ್ಯಾಪಾರ, ವ್ಯವಹಾರ ಮತ್ತು ಸ್ವಂತ ಉದ್ಯೋಗ ಮಾಡುವವರಿಗೆ ಹೊಸ ಗ್ರಾಹಕರನ್ನ ತಲುಪಲು ಹಾಗೂ ಯೋಜನೆಗಳನ್ನ ವಿಸ್ತರಿಸಲು ಸೂಕ್ತ ಆಲೋಚನೆಗಳು ಕೂಡ ಹೊಳೆಯಲಿವೆ. ಕಚೇರಿಯ ಅಥವಾ ಕೆಲಸದ ವಿಚಾರಗಳನ್ನ ಅತಿಯಾಗಿ ತಲೆಗೆ ಹಾಕಿಕೊಳ್ಳದೆ ಕೆಲಸ ಮತ್ತು ವೈಯಕ್ತಿಕ ಬದುಕಿನ ನಡುವೆ ಸಮತೋಲನವನ್ನ ಕಾಯ್ದುಕೊಳ್ಳಬೇಕಾಗುತ್ತೆ. ಇನ್ನು ಹಣಕಾಸಿನ ಸ್ಥಿತಿ ಸ್ಥಿರವಾಗಿರುತ್ತದೆ. ಆದಾಯ ಮತ್ತು ವೆಚ್ಚಗಳ ಸಮತೋಲನವಿರುವಂತದ್ದು. ಭವಿಷ್ಯದ ಹೂಡಿಕೆಗಳ ಬಗ್ಗೆ ಕುಟುಂಬದ ಹಿರಿಯರೊಂದಿಗೆ ಸಮಾಲೋಚನೆಯನ್ನ ನಡೆಸಲು ಒಳ್ಳೆಯ ದಿನವೂ ಕೂಡ ಆಗಿರುವಂತದ್ದು. ಇನ್ನು ಆನ್ಲೈನ್ ಶಾಪಿಂಗ್ ಅಥವಾ ಅನಗತ್ಯ ಐಷಾರಾಮಿ ವಸ್ತುಗಳ ಖರೀದಿಗಾಗಿ ದುಂದು ವೆಚ್ಚ ಮಾಡುವುದನ್ನ ತಪ್ಪಿಸಬೇಕಾಗುತ್ತೆ. ಇನ್ನ ಕುಟುಂಬದ ಸದಸ್ಯರೊಂದಿಗೆ, ವಿಶೇಷವಾಗಿ ತಂದೆ, ತಾಯಿ ಮತ್ತು ಹಿರಿಯರೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಂತಹ ದಿನ. ಸಂಗಾತಿಯೊಂದಿಗೆ ಭವಿಷ್ಯದ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಪರಸ್ಪರ ಗೌರವ ಮತ್ತು ಒಮ್ಮತವಿರಬೇಕಾಗುತ್ತೆ. ಇನ್ನ ಮನೆಯಲ್ಲಿ ನೆಮ್ಮದಿ ಮತ್ತು ಸಕಾರಾತ್ಮಕ ವಾತಾವರಣ ನೆಲೆಸಿರುವಂತದ್ದು. ದೂರದ ಬಂಧುಗಳಿಂದ ಶುಭ ಸುದ್ದಿ ಕೂಡ ಕೇಳಿ ಬರಬಹುದು. ಇನ್ನ ಸಾಮಾನ್ಯವಾಗಿ ಆರೋಗ್ಯ ಉತ್ತಮವಾಗಿರುತ್ತದೆ. ಶನಿಯ ಪ್ರಭಾವದಿಂದಾಗಿ ಮೂಳೆ, ಕೀಲು ನೋವು ಅಥವಾ ಬೆನ್ನು ನೋವಿನಂತಹ ಸಮಸ್ಯೆಗಳು ಬಾಧಿಸಬಹುದು. ಆದ್ದರಿಂದ ಲಘು ವ್ಯಾಯಾಮ, ನಡಿಗೆ ಮತ್ತು ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಿ ಸಮತೋಲಿತ ಹಾಗೂ ಸಾತ್ವಿಕ ಆಹಾರವನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಇಂದು ಭಾನುವಾರ ಸಂಜೆ ಅಥವಾ ಬೆಳಗ್ಗೆ ಹನುಮಾನ್ ಚಾಲಿಸ ಪಠಣೆಯನ್ನ ಮಾಡಿ ಅಥವಾ ಓಂ ಶಂ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನ ಹತ್ತಿರದ ಶನಿದೇವ ಅಥವಾ ಆಂಜನೇಯ ದೇವಸ್ಥಾನದಲ್ಲಿ ಎಳ್ಳೆಣ್ಣೆಯ ದೀಪವನ್ನ ಹಚ್ಚುವುದು ಶುಭಕರವಾಗಿರುವಂತದ್ದು. ಇನ್ನ ಕಪ್ಪು ಕಂಬಳಿ, ಕಪ್ಪು ಛತ್ರಿ ಅಥವಾ ನಿರ್ಗತಿಕರಿಗೆ, ವಿಕಲಚೇತನರಿಗೆ ಅನ್ನದಾನ ಅಥವಾ ಸಹಾಯವನ್ನ ಮಾಡಬೇಕಾಗುತ್ತೆ. ಇನ್ನ ಬೆಳಗ್ಗೆ ಕಾಗೆಗಳಿಗೆ ಮತ್ತು ಇತರ ಪಕ್ಷಿಗಳಿಗೆ ಕಾಳು ಅಥವಾ ಆಹಾರ ನೀಡುವುದರಿಂದ ಗ್ರಹ ದೋಷಗಳು ನಿವಾರಣೆಯಾಗುವಂತದ್ದು. ಇನ್ನು ಮನಸ್ಸಿನ ಶಾಂತಿ ಮತ್ತು ಆರೋಗ್ಯ ರಕ್ಷಣೆಗಾಗಿ ಓಂ ತ್ರೌಂಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೀವ ಬಂಧನನ್ ಮೃತ್ಯು ಮೃಕ್ಷಿಯ ಮಾಮೃತಾತ್ ಎಂಬ ಮಂತ್ರವನ್ನ 11 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಕುಂಭರಾಶಿಯವರ ದೊಡ್ಡ ಕನಸುಗಳನ್ನ ಕಾಣುವ ಧೈರ್ಯವಿದ್ದರೆ ಮಾತ್ರ ಜಗತ್ತನ್ನ ಬದಲಾಯಿಸುವಂತಹ ಶಕ್ತಿ ಇರುತ್ತದೆ. ನಿಮ್ಮ ರಾಶಿಯಲ್ಲಿ ನೀವು ವಿಶಿಷ್ಟ ವ್ಯಕ್ತಿತ್ವ ಮತ್ತು ಅದ್ಭುತವಾದಂತಹ ದೂರದೃಷ್ಟಿಯನ್ನ ಉಳ್ಳವರು. ನಿಮ್ಮ ಆಲೋಚನೆಗಳು ಇತರರಿಗಿಂತ ಭಿನ್ನವಾಗಿರುತ್ತವೆ. ಜೀವನದ ಹಾದಿಯಲ್ಲಿ ಎದುರಾಗುವ ಸವಾಲುಗಳು ನಿಮ್ಮನ್ನ ಪರೀಕ್ಷಿಸಲು ಬರುವುದಿಲ್ಲ. ನಿಮ್ಮಲ್ಲಿರುವಂತಹ ಅಗಾಧವಾದಂತಹ ಶಕ್ತಿಯನ್ನ ಹೊರತರಲು ಬರುವಂತದ್ದು. ಶನಿದೇವನ ಪ್ರಭಾವದಿಂದಾಗಿ ನಿಮ್ಮ ಯಶಸ್ಸು ನಿಧಾನವಾಗಿ ಸಿಗಬಹುದು, ಆದರೆ ಅದು ಶಾಶ್ವತ ಮತ್ತು ಭದ್ರವಾಗಿರುತ್ತದೆ. ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ದೊರೆಯುತ್ತದೆ. ಕಷ್ಟದ ಸಮಯ ಬಂದಾಗ ಧೃತಿಗೆಡಬೇಡಿ. ಕತ್ತಲೆ ಹೆಚ್ಚಾದಷ್ಟು ನಕ್ಷತ್ರಗಳು ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯುತ್ತವೆ. ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನ ಇಡಿ. ಯಾರದ್ದೋ ಅನುಮೋದನೆಯಿಂದಾಗಿ ಕಾಯದೆ ನಿಮ್ಮ ಗುರಿಯ ಕಡೆಗೆ ದೃಢ ಹೆಜ್ಜೆಯನ್ನ ಇಡಿ. ಶ್ರಮ, ನಿಷ್ಠೆ ಮತ್ತು ಸಕಾರಾತ್ಮಕ ಮನೋಭಾವ ನಿಮ್ಮ ಆಯುಧಗಳಾಗಲಿ. ಎದ್ದು ನಿಲ್ಲಿ, ಶ್ರಮಿಸಿ, ನಿಮ್ಮ ಕನಸುಗಳನ್ನ ನನಸಾಗಿಸಿಕೊಳ್ಳಬೇಕಾಗುತ್ತೆ. ಇಂದು ನಿಮ್ಮ ಹೊಸ ಆಲೋಚನೆಗಳು ಹಾಗೂ ಸೃಜನಶೀಲತೆಗೆ ಕೆಲಸದ ಸ್ಥಳದಲ್ಲಿ ಉತ್ತಮ ಪ್ರಶಂಸೆ ದೊರೆಯಲಿದೆ. ತಂಡದ ಸದಸ್ಯರೊಂದಿಗೆ ಹೊಂದಾಣಿಕೆಯಿಂದ ಕೆಲಸ ಮಾಡುವುದರಿಂದ ಬಾಕಿ ಉಳಿದಿದ್ದಂತಹ ಯೋಜನೆಗಳು ಸುಲಭವಾಗಿ ಪೂರ್ಣಗೊಳ್ಳಲಿವೆ. ಮೇಲಾಧಿಕಾರಿಗಳೊಂದಿಗೆ ಮಾತನಾಡುವಾಗ ವಿನಯತೆಯನ್ನ ಕಾಪಾಡ್ಕೋಬೇಕಾಗುತ್ತೆ. ಅನಗತ್ಯ ವಾದ ವಿವಾದಗಳಿಂದ ಆದಷ್ಟು ದೂರವಿರಬೇಕಾಗುತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿ ತೃಪ್ತಿಕರವಾಗಿರಲಿದ್ದು ಆದಾಯದಲ್ಲಿ ಸ್ಥಿರತೆ ಕಂಡು ಬರುವಂತದ್ದು. ಗೃಹೋಪಯೋಗಿ ವಸ್ತುಗಳ ಖರೀದಿ ಅಥವಾ ಪ್ರಯಾಣಕ್ಕಾಗಿ ಖರ್ಚು ಮಾಡುವ ಸಾಧ್ಯತೆ ಇದೆ. ಅನಗತ್ಯ ಖರ್ಚುಗಳನ್ನ ನಿಯಂತ್ರಿಸುವುದು ಉತ್ತಮ. ಇನ್ನು ಹೊಸ ಹೂಡಿಕೆ ಅಥವಾ ಹಣಕಾಸಿನ ಯೋಜನೆಗಳನ್ನ ರೂಪಿಸಲು ಅನುಭವಿಗಳ ಸಲಹೆಯನ್ನ ಪಡೆಯುವುದು ಕೂಡ ಲಾಭದಾಯಕ. ಇನ್ನು ಮನೆಯಲ್ಲಿ ಶಾಂತಿ ಮತ್ತು ಪ್ರೀತಿ ನೆಲೆಸಿರುವಂತದ್ದು. ಕುಟುಂಬ ಸದಸ್ಯರೊಂದಿಗೆ ಸಮಯವನ್ನ ಕಳೆಯಲು ಉತ್ತಮ ಅವಕಾಶ ಸಿಗುವಂತದ್ದು. ತಂದೆ, ತಾಯಿ ಅಥವಾ ಮನೆಯ ಹಿರಿಯರ ಮಾರ್ಗದರ್ಶನ ನಿಮ್ಮ ನಿರ್ಧಾರಗಳಿಗೆ ಬಲವನ್ನ ತುಂಬುವಂತದ್ದು. ಇನ್ನು ಸಂಗಾತಿಯೊಂದಿಗೆ ಪರಸ್ಪರ ಹೊಂದಾಣಿಕೆ ಮತ್ತು ಬಾಂಧವ್ಯ ಕೂಡ ಗಟ್ಟಿಯಾಗುವಂತದ್ದು. ದಿನವಿಡೀ ಮಾನಸಿಕ ಶಾಂತಿ ಮತ್ತು ಲವಲವಿಕೆ ಇರುವಂತದ್ದು. ಇನ್ನ ಕಾಲು ಅಥವಾ ಕೀಲುಗಳ ನೋವು ಅಥವಾ ನರಗಳ ಆಯಾಸದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಸಮಯಕ್ಕೆ ಸರಿಯಾಗಿ ಊಟವನ್ನ ಮಾಡುವುದು, ಧ್ಯಾನ ಮತ್ತು ಲಘು ನಡಿಗೆಯನ್ನ ನಿಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಬೇಕಾಗುತ್ತೆ. ಇಂದು ಶನಿಯ ಮಂತ್ರ ಜಪವನ್ನ ಮಾಡುವಂತದ್ದು. ಬೆಳಗ್ಗೆ ಅಥವಾ ಸಂಜೆ ಓಂ ಶಂ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇನ್ನ ಸೂರ್ಯನಿಗೆ ಅಗ್ರ್ಯವನ್ನ ನೀಡುವಂತದ್ದು. ಭಾನುವಾರದ ಶುಭ ದಿನದಂದು ಬೆಳಗ್ಗೆ ಎದ್ದು ತಾಮ್ರದ
ತಾಮ್ರದ ಪಾತ್ರೆಯಲ್ಲಿ ನೀರನ್ನ ತುಂಬಿ ಸೂರ್ಯ ದೇವನಿಗೆ ಅಗ್ರ್ಯವನ್ನ ಅರ್ಪಿಸಿ ಓಂ ಸೂರ್ಯಾಯ ನಮಃ ಎಂದು ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಇನ್ನ ಸಂಜೆ ಸಮಯದಲ್ಲಿ ಅರಳಿ ಮರದ ಕೆಳಗೆ ಅಥವಾ ಮನೆಯ ದೇವರ ಕೋಣೆಯಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಬೇಕಾಗುತ್ತೆ. ಇನ್ನ ದಾನ ಧರ್ಮವನ್ನ ಮಾಡುವಂತದ್ದು, ನಿರ್ಗತಿಕರಿಗೆ ಅಥವಾ ಅಗತ್ಯವಿರುವವರಿಗೆ ಕಪ್ಪು ಎಳ್ಳು, ಉದ್ದಿನ ಬೇಳೆ ಅಥವಾ ಕಪ್ಪು ಬಣ್ಣದ ಬಟ್ಟೆಯನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಪ್ರಾಣಿ ಪಕ್ಷಿಯ ಸೇವೆಯನ್ನ ಮಾಡುವಂತದ್ದು, ಕಾಗೆಗಳಿಗೆ ಅನ್ನ ಅಥವಾ ಬೀದಿ ನಾಯಿಗಳಿಗೆ ಆಹಾರವನ್ನ ನೀಡುವುದರಿಂದ ಗ್ರಹ ದೋಷಗಳು ಶಮನವಾಗಿ ಸಕಲ ಕಾರ್ಯಗಳಲ್ಲಿ ಜಯವನ್ನ ಸಾಧಿಸುವಂತಹ ದಿನವಾಗಿರುವಂತದ್ದು ನಿಮಗೆ. ಮೀನರಾಶಿಯವರ ಸಾಗರದ ಆಳದಲ್ಲಿ ಮುತ್ತುಗಳು ಸಿಗುವಂತೆ ನಿಮ್ಮ ಆತ್ಮವಿಶ್ವಾಸದ ಆಳದಲ್ಲಿ ಯಶಸ್ಸಿನ ಬೀಜವಿದೆ. ನೀವು ವಿಶಾಲ ಹೃದಯ ಮತ್ತು ಅಪಾರ ತಾಳ್ಮೆಯನ್ನ ಹೊಂದಿದವರು. ಜಗತ್ತು ನಿಮ್ಮ ಮೃದು ಸ್ವಭಾವವನ್ನ ದೌರ್ಬಲ್ಯವೆಂದು ಭಾವಿಸಬಹುದು, ಆದರೆ ಅದೇ ನಿಮ್ಮ ನಿಜವಾದಂತಹ ಶಕ್ತಿ. ಸಾಗರದ ತೆರೆಗಳು ದಡವನ್ನ ಮುಟ್ಟಿ ಮತ್ತೆ ಪುಟಿದೇಳುವಂತೆ ನಿಮ್ಮ ಜೀವನದಲ್ಲಿ ಬರುವ ಸವಾಲುಗಳನ್ನ ಮೀರಿ ನೀವು ಮತ್ತೆ ಯಶಸ್ಸಿನತ್ತ ಮುನ್ನುಗ್ಗಬೇಕಾಗಿದೆ. ಕನಸುಗಳನ್ನ ಕಾಣುವುದು ಎಷ್ಟು ಮುಖ್ಯವೋ ಅವುಗಳನ್ನ ನನಸಾಗಿಸಲು ಪರಿಶ್ರಮ ಪಡುವುದು ಅಷ್ಟೇ ಮುಖ್ಯವಾಗ್ತದೆ. ಅಡೆತಡೆಗಳು ಎದುರಾದಾಗ ದಾರಿಯನ್ನ ಬದಲಿಸಬೇಡಿ, ಗುರಿಯನ್ನ ಮುಟ್ಟುವ ಸಂಕಲ್ಪವನ್ನ ಗಟ್ಟಿಗೊಳಿಸಿ. ನಿಮ್ಮ ಅಂತಃಪ್ರಜ್ಞೆ ನಿಮ್ಮ ಅತಿ ದೊಡ್ಡದಾದಂತಹ ಮಾರ್ಗದರ್ಶವಾಗಿರುವಂತದ್ದು. ನಿಮ್ಮ ಮೇಲೆ ನೀವು ನಂಬಿಕೆಯನ್ನ ಇಡಿ. ಕಷ್ಟದ ದಿನಗಳು ಶಾಶ್ವತವಲ್ಲ. ನಿಮ್ಮ ಛಲ ಮತ್ತು ನಿಸ್ವಾರ್ಥ ಪರಿಶ್ರಮವೇ ನಿಮ್ಮನ್ನ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತವೆ. ಹಿಂದೆ ಎದ್ದು ನಿಲ್ಲಿ, ನಿಮ್ಮ ಗುರಿಯ ಕಡೆಗೆ ಧೈರ್ಯದಿಂದ ಹೆಜ್ಜೆಯನ್ನ ಇಡಿ. ಆಗ ಖಂಡಿತವಾಗಿಯೂ ಜಯ ನಿಮ್ಮದಾಗುವಂತದ್ದನ್ನ ನೋಡುವಂತದ್ದಾಗ್ತದೆ. ಇಂದು ನಿಮ್ಮ ಜ್ಞಾನ ಮತ್ತು ವಿವೇಚನೆಗೆ ಕಚೇರಿಯಲ್ಲಿ ಮೆಚ್ಚುಗೆ ದೊರೆಯುವಂತದ್ದು. ಸಲಹಾ ಕ್ಷೇತ್ರ, ಶಿಕ್ಷಣ, ಸಂಶೋಧನಾ ಕ್ಷೇತ್ರ ಅಥವಾ ಆಡಳಿತಾತ್ಮಕ ಕೆಲಸದಲ್ಲಿರುವವರಿಗೆ ವಿಶೇಷ ಲಾಭವಾಗಲಿದೆ. ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲೇರಬಹುದು. ಸಹೋದ್ಯೋಗಿಗಳಿಗೆ ಮಾರ್ಗದರ್ಶನ ನೀಡಲು ಅವಕಾಶ ಕೂಡ ಸಿಗುವಂತದ್ದು. ಇನ್ನು ಅತಿಯಾದ ಭಾವನಾತ್ಮಕತೆಯಿಂದ ಕೆಲಸದ ಸ್ಥಳದಲ್ಲಿ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಡಿ. ವಾಸ್ತವಿಕತೆಗೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಹಣಕಾಸಿನ ಸ್ಥಿತಿ ತೃಪ್ತಿದಾಯಕವಾಗಿರುವಂತದ್ದು. ಪೂರ್ವಜರ ಆಸ್ತಿಯಿಂದ ಅಥವಾ ಹಿಂದಿನ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭ ದೊರೆಯುವಂತಹ ಲಕ್ಷಣಗಳಿವೆ. ಧಾರ್ಮಿಕ ಮತ್ತು ಪುಣ್ಯ ಕಾರ್ಯಗಳಿಗಾಗಿ ಹಣ ವ್ಯಯಿಸುವಂತಹ ಸಾಧ್ಯತೆ ಇರುವಂತದ್ದು. ಹೊಸ ಆಸ್ತಿ ಅಥವಾ ಬಂಗಾರ ಖರೀದಿಸಲು ಯೋಚಿಸುತ್ತಿದ್ದರೆ ತಜ್ಞರ ಸಲಹೆಯನ್ನ ಪಡೆದು ಮುಂದುವರಿಯಬೇಕಾಗುತ್ತೆ. ಇನ್ನ ಮನೆಯಲ್ಲಿ ಶಾಂತಿ ಮತ್ತು ಭಕ್ತಿಯ ವಾತಾವರಣವಿರುತ್ತದೆ. ಕುಟುಂಬ ಸಮೇತರಾಗಿ ದೇವಸ್ಥಾನಕ್ಕೆ ಅಥವಾ ಪುಣ್ಯ ಕ್ಷೇತ್ರಗಳಿಗೆ ಭೇಟಿ ನೀಡುವ ಯೋಗವಿದೆ. ತಂದೆ, ತಾಯಿ ಅಥವಾ ಗುರು ಹಿರಿಯರಿಂದ ಮಾರ್ಗದರ್ಶನ ಹಾಗೂ ಆಶೀರ್ವಾದ ಸಿಗುವಂತದ್ದು. ಇನ್ನ ಸಂಗಾತಿ ಮತ್ತು ಮಕ್ಕಳೊಂದಿಗೆ ಉತ್ತಮ ಬಾಂಧವ್ಯ ಮುಂದುವರಿಯಲಿದ್ದು ಸಂಜೆಯ ವೇಳೆಗೆ ಸಂತಸದ ಸಮಯವನ್ನ ಕಳೆಯುವಂತದ್ದಾಗ್ತದೆ. ಇನ್ನ ಮಾನಸಿಕವಾಗಿ ಶಾಂತಿ ಮತ್ತು ನೆಮ್ಮದಿ ಇರುವಂತದ್ದು. ಹೊಟ್ಟೆಯ ಉರಿ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಕಾಲ ಮತ್ತು ಪಾದಗಳಲ್ಲಿ ನೋವು ಕೂಡ ಕಾಣಿಸಿಕೊಳ್ಳಬಹುದು. ಹಗುರವಾದ ಸಾತ್ವಿಕ ಆಹಾರವನ್ನ ಸೇವನೆಯನ್ನ ಮಾಡಿ ನಡಿಗೆ ಮತ್ತು ಪ್ರಾಣಾಯಾಮವನ್ನ ಅಭ್ಯಾಸವಾಗಿ ಮಾಡಿಕೊಳ್ಬೇಕಾಗುತ್ತೆ. ಇಂದು ಸಾಯಿಬಾಬಾ ಆರಾಧನೆ ಅಥವಾ ಗುರು ದತ್ತಾತ್ರೇಯರ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಶಿರಡಿ ಸಾಯಿಬಾಬರ ಧ್ಯಾನವನ್ನ ಮಾಡಿ ಓಂ ಗುರುವೇ ನಮಃ ಮಂತ್ರವನ್ನ 108 ಬಾರಿ ಜಪ ಮಾಡಬೇಕಾಗುತ್ತೆ. ಇನ್ನು ಭಾನುವಾರದಂದು ಬೆಳಗ್ಗೆ ಎದ್ದು ಸೂರ್ಯ ದೇವರಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಹಾಕಿ ಅಗ್ರ್ಯವನ್ನ ನೀಡಿ ನಮಸ್ಕರಿಸಬೇಕಾಗತ್ತೆ. ಇನ್ನು ಹಳದಿ ಬಣ್ಣದ ಬಟ್ಟೆಯನ್ನ ಧರಿಸಿ ಅಥವಾ ಕಡಲೆಬೇಳೆ, ಬಾಳೆಹಣ್ಣು ಮತ್ತು ಹಳದಿ ಸಿಹಿ ತಿಂಡಿಗಳನ್ನ ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನ ಹಣೆಗೆ ಶ್ರೀಗಂಧ ಅಥವಾ ಕೇಸರಿ ತಿಲಕವನ್ನ ಇಟ್ಟುಕೊಳ್ಳುವುದರಿಂದ ಮನಸ್ಸಿನಲ್ಲಿ ಏಕಾಗ್ರತೆ ಹಾಗೂ ಸಾತ್ವಿಕ ಶಕ್ತಿಯು ಕೂಡ ಹೆಚ್ಚಾಗುವಂತದ್ದು. ಇನ್ನು ಮೀನರಾಶಿಗೆ ಅತ್ಯಂತ ಶುಭ ತರುವ ಪರಿಹಾರವೇನೆಂದರೆ ಕೆರೆ ಅಥವಾ ನದಿಯಲ್ಲಿರುವ ಮೀನುಗಳಿಗೆ ಹಿಟ್ಟಿನ ಉಂಡೆಗಳನ್ನ ಆಹಾರವಾಗಿ ನೀಡುವುದು. ಇದರಿಂದ ಗ್ರಹ ದೋಷಗಳು ನಿವಾರಣೆಯಾಗುವಂತದ್ದನ್ನ ನೀವು ಕಾಣ್ತೀರಾ.